ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಸದ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಡೆಲ್ಲಿಲಿ ಸಿಎಂ ಮತ್ತು ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ, ಅಂದರೆ CLP ಮೀಟಿಂಗ್, ಅಲ್ಲಿ ನಾಯಕರ ಆಯ್ಕೆ ಜೊತೆಗೆ ಸಂಪುಟ ರಚನೆಯ ಕಸರತ್ತಿನ ಬಗ್ಗೆ, ಯಾರ್ಯಾರಿಗೆ ಮಣೆ ಹಾಕಬೇಕು, ಯಾರ್ಯಾರನ್ನ ಸಂಪುಟದಿಂದ ಅಂದರೆ ಈ ಸಿದ್ದು ಸಂಪುಟದಲ್ಲಿದ್ದಂಥವ್ರನ್ನ ಕೈ ಬಿಡಬೇಕು, ಜೊತೆಗೆ ಒಂದು ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದಾರೆ, ಅಂದರೆ ಒಂದು ಸೂತ್ರವನ್ನ ಅಪ್ಲೈ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಯಾವ ರೀತಿಯಾಗಿ ಅಂತಂದ್ರೆ, ತಮಿಳುನಾಡಿನ TVK ಪಕ್ಷ ಯಾವ ರೀತಿಯಾಗಿ ಒಂದು ಸೂತ್ರ ಅನುಸರಿಸಿದ್ರು ಅದೇ ಸೂತ್ರ. ಆ ಸೂತ್ರ ಏನು ಅಂತಂತಂದ್ರೆ 60 ವರ್ಷದ ಒಳಗಿನ ಹಿರಿಯರಿಗೆ ಮಣೆ ಹಾಕುವುದು, ಜೊತೆಗೆ ಒಂದಷ್ಟು ಹೊಸ ಮುಖಗಳಿಗೆ ಅಥವಾ ಯುವಕರಿಗೆ ಚಾನ್ಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಹತ್ರನೂ ಮಾತಾಡಿದ್ದಾರೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಹತ್ರನೂ ಮಾತಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಹತ್ತಿರದಿಂದ ಗಮನಿಸ್ತಾ ಇರುವಂತ ರಾಜಕೀಯ ಪಂಡಿತರು ಹೇಳುವ ಪ್ರಕಾರ, ಸಿದ್ದರಾಮಯ್ಯನವರು ಕೆಳಗಿಳಿದ ತಕ್ಷಣ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಬೆಳವಣಿಗೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಜೊತೆಗೆ 2028ರ ಎಲೆಕ್ಷನ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಏನ್ ಕೆಲಸ ಮಾಡಕ್ ಹೋಗ್ತಾ ಇದೆ, ಅದರಲ್ಲಿ ಒಂದಷ್ಟು ಜಾತಿ ಲೆಕ್ಕಾಚಾರ ಅಡಗಿದೆ. ಜೊತೆಗೆ ಸಿದ್ದು ಕೆಳಗಡೆ ಇಳಿತಾ ಇದ್ದಂಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲವು ಸೃಷ್ಟಿಯಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಅಂದ್ರೆ ಬಿಜೆಪಿ ಈಗ ಆಲ್ರೆಡಿ ಬಿಜೆಪಿಯ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ರು, ಅವಧಿ ಮುಗಿಯೋದಕ್ಕೂ ಮುಂಚೆನೆ ಚುನಾವಣೆಯನ್ನ ಎದುರಿಸ್ತೀವಿ ನಾವು, ನೋಡ್ತಾ ಇರಿ ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ರು. ಯಾಕೆ, ಏನ್ ಆ ರೀತಿಯಾದಂತಹ ಸಮಸ್ಯೆಗಳಿಗೆ ಎದುರಾಗುತ್ತೆ ರಾಜ್ಯ ಕಾಂಗ್ರೆಸ್ಗೆ? ಜೊತೆಗೆ ಸಿದ್ದರಾಮಯ್ಯನವರು ಇಳಿದ ತಕ್ಷಣ ಏನ್ ಟೆನ್ಷನ್ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಅವರಿಗೆ ಎದುರಾಗುವಂತಹ ಸವಾಲುಗಳೇನು? ಅದಷ್ಟೇ ಅಲ್ಲ, ಕೇವಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಬೆಳವಣಿಗೆಗಳು ಆಗ್ತವೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳಾದ ತಕ್ಷಣ ಬಿಜೆಪಿಯೂ ಕೂಡ ನಾವು ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಿಚುವೇಶನ್ ನ ಫೇಸ್ ಮಾಡ್ತಾ ಇದೆ. ಏನು ಆ ಸಿಚುವೇಶನ್? ಇದೆಲ್ಲವನ್ನ ಡಿಸ್ಕಸ್ ಮಾಡೋಣ. ಇದೇ ಈ ಹೊತ್ತಿನ ಚದುರಂಗ ಡಿಬೇಟ್ ನ ವಿಶೇಷ ಕಾರ್ಯಕ್ರಮ, ಸಿದ್ದು ಔಟ್, ಸೈಡ್ ಎಫೆಕ್ಟ್. ಅಹಿಂದ ನಾಯಕನ ತ್ಯಾಗದಿಂದ ಕಾಂಗ್ರೆಸ್ಗೆ ಕಂಟಕ ಕಾದಿದೆಯಾ ಅಂತ. ಗ್ಯಾರಂಟಿ ರಾಮಯ್ಯ ಇಲ್ಲದ ಸರ್ಕಾರ ಸೇಫ್ ಆಗಿ ಇರುತ್ತಾ? ವಿಪಕ್ಷಗಳ ಸಮೀಕರಣ ಬದಲಿಸಲಿದೆಯಾ ಸಿದ್ದು ರಾಜೀನಾಮೆ? DKಶಿ ಸಿಎಂ ಆಯ್ತು ಅಂತಾದ್ರೆ ಬಿಜೆಪಿ JDS ನಲ್ಲೂ ಕೂಡ ಬದಲಾವಣೆಗಳಾಗುತ್ತಾ? ಲಿಂಗಾಯತ, ಒಕ್ಕಲಿಗ, ದಲಿತ ಸಮೀಕರಣದಲ್ಲಿ ನಾಯಕತ್ವಗಳು ಬರುತ್ತಾ? OBC ಕುರುಬ ಸಮುದಾಯಗಳ ಮೇಲೆ ಹೆಚ್ಚು ಫೋಕಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಪಕ್ಷಗಳು. ಜಾತಿ ಸಮೀಕರಣದಲ್ಲಿ ನಾಯಕತ್ವ ಹಂಚಿಕೆಯ ಬಗ್ಗೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಸಿದ್ದು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಆಡಳಿತದ ಮೇಲೂ ಕೂಡ ಪರಿಣಾಮ ಏನಾದರೂ ಬೀರುತ್ತಾ? DKಶಿ ಪಟ್ಟಾಭಿಷೇಕ ಒಂದು ಕಡೆ, ಸಂಪುಟದಲ್ಲಿ ಯಾರಿಗೆಲ್ಲ ಎಂಟ್ರಿ, ಯಾರಿಗೆ ಎಕ್ಸಿಟ್? ಸಿದ್ದರಾಮಯ್ಯ ಪರಮಾಪ್ತರಿಗೆ ಏನಾದರೂ ಬಿಗ್ ಶಾಕ್ ಕಾದಿದೆಯಾ? ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರನ್ನ ಕೈ ಬಿಡಲಾಗುತ್ತಾ ಹೀಗನ್ನುವಂಥ ಟೆನ್ಷನ್ನು. ಹಾಗಾಗಿನೇ ಒಂದಷ್ಟು ಜನ ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರುಗಳೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಲಾಬಿ ನಡೆಸೋದಕ್ಕೆ ಮುಂದಾಗಿದ್ರು. ಕೊಟ್ಟಿರುವಂಥ ಖಾತೆ ಹೀಗೆ ಉಳಿಸ್ಕೊಳ್ತೀವಿ, ಕೊಟ್ಟಿರುವಂಥ ಜವಾಬ್ದಾರಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ, ಬದಲಾವಣೆ ಬೇಡ, ಹೀಗನ್ನುವಂಥ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ. ಅವರಷ್ಟೇ ಅಲ್ಲ, ಹೊಸಬರು ಕೂಡ ಅಷ್ಟೇ. ಹೊಸ ಮುಖಗಳು ರಾಹುಲ್ ಗಾಂಧಿಯವರ ಈ ಒಂದು ಸೂಚನೆ ಹೊರಬೀಳ್ತಾ ಇದ್ದಂತೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದ್ದೀರಿ ಅನ್ನೋದಾದ್ರೆ ನಮ್ಮನ್ನೂ ಕೂಡ ಪರಿಗಣಿಸಿ ಹೀಗನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಹಾಗಾಗಿ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬೆಳವಣಿಗೆಗಳು, ಬಿಜೆಪಿಯಲ್ಲೂ ಆಗುತ್ತೆ, JDSನಲ್ಲೂ ಆಗುತ್ತೆ. ಜಾತಿ ಸಮೀಕರಣ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ 2028ರನ್ನ ಗೆಲ್ಲೋ ಗುರಿಯನ್ನ ಮೂರೂ ಪಕ್ಷಗಳು ಇಟ್ಕೊಂಡಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದು ಎಕ್ಸಿಟ್ ಆಗ್ತಾ ಇದ್ದ ಬೆನ್ನಲ್ಲೇ ಒಂದಷ್ಟು ಸೈಡ್ ಎಫೆಕ್ಟ್ಗಳು ರಾಜ್ಯ ರಾಜಕಾರಣದಲ್ಲೂ ಆಗುತ್ತೆ, ಜೊತೆಗೆ ಸರ್ಕಾರದಲ್ಲೂ ಆಗುತ್ತೆ, ಆಡಳಿತದ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಜನ ಆಗಿದ್ದಾರೆ. ಬಿಜೆಪಿ ವಕ್ತಾರೆಯಾದಂತಹ ಕಾಂತಿ ಶೆಟ್ಟಿ ಅವರು. ಮೇಡಮ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ಹನುಮೇಶ್ ಯಾವಗಲ್ ಅವರು ಜನ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದಂಥ ಇರ್ಷಾದ್ ಅಹಮದ್ ಶೇಖ್ ಅವರು ಜಾನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮಗೆ ಕೇಳ್ತೀನಿ ಸರ್, ಇರ್ಷಾದ್ ಸರ್,
ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈಗ ತಮ್ಮ ಸ್ಥಾನದಿಂದ ಕೆಳಗಿಳಿದ ನಂತರ ನೀವೇ ನೋಡಿದ್ರೆ ಏನೇನಾಗಿತ್ತು ಅಂತೇಳಿ ಅವರ ಕ್ಷೇತ್ರದಲ್ಲಿ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ರೊಚ್ಚಿಗೆದ್ದಿದ್ರು ಅಭಿಮಾನಿಗಳು ಬೆಂಬಲಿಗರೆಲ್ಲರೂ ಕೂಡ ನೀವು ರಾಜೀನಾಮೆ ಕೊಡಬಾರ್ದು, ರಾಜೀನಾಮೆ ಕೊಟ್ಟರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಮಟ್ಟಕ್ಕೆ ಸೀರಿಯಸ್ ಆಗಿದ್ರು ಜನ. ಜೊತೆಗೆ ಅವರ ಆಪ್ತ ಸಚಿವರೂ ಕೂಡ ಒಂದಷ್ಟು ಜನ ದುಂಬಾಲು ಬಿದ್ದಿದ್ರು, ನೀವು ರಿಸೈನ್ ಮಾಡಬೇಡಿ ಅಂತ ಹೇಳಿ. ಹಂಗಿದ್ರು ಸಿದ್ದರಾಮಯ್ಯನವರು ಹಂಗೋ ಹಿಂಗೋ ಮಾಡಿ ಅವ್ರನ್ನ ಸಮಾಧಾನ ಪಡಿಸಿ, ಇಲ್ಲಪ್ಪ ಕೊಟ್ಟ ಮಾತಿಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿ. ಇಷ್ಟೆಲ್ಲ ಆದ ನಂತರವೂ ಕೂಡ ಪ್ರಶ್ನೆ ಮೂಡ್ತಾ ಇರೋದೇನು ರಾಜಕೀಯ ವಲಯದಲ್ಲಿ, ಸೇಫ್ ಆಗಿರುತ್ತಾ ಇನ್ನು 2 ವರ್ಷಗಳ ಆಡಳಿತದಲ್ಲಿ ಕಾಂಗ್ರೆಸ್ ಅಂತ? ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಏನು 3 ವರ್ಷದ ಆಡಳಿತ ನಡೆಸಿದ್ರು, ಒಂದು ಸಮರ್ಪಕವಾದಂಥ ಒಂದು ದಕ್ಷ ಆಡಳಿತವನ್ನು ನಡೆಸಿ ಇವತ್ತು ಅವರೇನು ವಾಗ್ದಾನಗಳನ್ನು ಕೊಟ್ಟಿದ್ರು ಅದು ರಾಜ್ಯದ ಜನರಿಗೆ ಮತ್ತು ವಿಶೇಷವಾಗಿ ಸಮಾಜವಾದದ ಹಿನ್ನೆಲೆಯಿಂದ ಬಂದಂಥ ಸಿದ್ದರಾಮಯ್ಯನವರು ಏನು ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಅಥವಾ ಅವರು ಒಂದು ಕಾರ್ಯವೈಖರಿ ಏನು 2013ರಿಂದ 2018ರವರೆಗೆ ಅವರು ಯಾವ ರೀತಿ ವಾಗ್ದಾನಗಳನ್ನು ಪೂರ್ತಿ ಮಾಡಿದರು, 165ರಲ್ಲಿ 158. ಸೊ ಅದೇ ರೀತಿಯಲ್ಲಿ ಈ ಸಲನೂ ಸುಮಾರು 70% ಅಷ್ಟು ಅವರು ಕೊಟ್ಟಂತಹ ವಾಗ್ದಾನಗಳನ್ನು ಈ ಪ್ರಣಾಳಿಕೆಯಲ್ಲಿ ಅವರು ಪೂರ್ತಿ ಮಾಡಿ ಒಂದು ಜನಪ್ರಿಯತೆಯ ಒಂದು ತುದಿಗೆ ಅಂದರೆ ಒಂದು ಉತ್ತುಂಗಕ್ಕೆ ಇರುವಂತಹ ಒಬ್ಬ ನಾಯಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಅವರ ಅಭಿಮಾನಿಗಳು ಅವರು ಇನ್ನೂ ಇರಬೇಕಾಗಿತ್ತು, ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗಿಂತ ಅವರ ಆಸೆ, ಅದು ಸ್ವಾಭಾವಿಕ. ಸೊ ಅದರ ಹಿನ್ನೆಲೆಯಲ್ಲಿ ಅವರು ಒಂದು ಸ್ವಲ್ಪ ಅವರಿಗೆ ನೋವು ಆಗಿರುತ್ತೆ, ಅದರ ಹಿನ್ನೆಲೆಯಲ್ಲಿ ಅವರು ಸ್ವಲ್ಪ ಪ್ರತಿಭಟನೆ ಅಥವಾ ಆ ರೀತಿ ಏನಾದರೂ ಅವರು ಮಾಡಿರ್ತಾರೆ. ಒಂದು ಎರಡನೇದು, ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಒಂದು ಏನು ಸಿದ್ಧಾಂತ ಇದೆ, ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು ಮತ್ತೆ ಒಂದು ಸಮಾಜದ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಬರುವ ಅಂದ್ರೆ ಈಗ 3 ವರ್ಷ ಸಾಧನೆ ಮಾಡಿದ್ರು ಈ ಒಂದು ರಾಜೀನಾಮೆ ಸರ್ಕಾರದ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತ ಅಲ್ಲೇ ಬರ್ತಾ ಇದೆ ನಾನು. ಸೊ ಈಗ 3 ವರ್ಷ ಅವರು ಬಹಳ ಸಕ್ಸಸ್ಫುಲ್ ಆಗಿ ಈಗ ಮೊನ್ನೆನೆ ಅವರು ಸಾಧನಾ ಸಮಾವೇಶನ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಸೊ ಇದೆಲ್ಲ ಆದ್ಮೇಲೆ ಮುಂದಿನ 2 ವರ್ಷಗಳು ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಹಿರಿತನ, ಅವರ ಒಂದು ಅನುಭವ ಎಲ್ಲವನ್ನ ಪಡೆದು ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ವಾಗ್ದಾನಗಳನ್ನ ಮಾಡಿತ್ತು, ಜನರ ಸರ್ವಾಂಗೀಣ ಒಂದು ಅಭಿವೃದ್ಧಿನೇ ನಮ್ಮ ಧ್ಯೇಯ ಅನ್ನೋ ರೀತಿಯಲ್ಲಿ ಏನು ಸರ್ಕಾರ ನಡೆದಿತ್ತು, ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅದು ಜನರ ಮುಂದೆ ಹೋಗುತ್ತೆ. ಓಕೆ ರಮೇಶ್ ಸರ್, ಈಗ ಈ ರೀತಿಯಾದಂತಹ ಬೆಳವಣಿಗೆಗಳು ಸಿದ್ದರಾಮಯ್ಯನವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಅಥವಾ ಆಡಳಿತದ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ ಅಂತ? ಸಹಜವಾಗಿಯೇ ಮುಖ್ಯಮಂತ್ರಿಗಳ ಬದಲಾವಣೆ ಆದಾಗ ಆಡಳಿತದ ಮೇಲೆ ಕೂಡ ಬದಲಾವಣೆ ಒಂದು ಪರಿಣಾಮಗಳು ಆಗೇ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಆಡಳಿತ ವೈಖರಿ ಇರ್ಬೋದು, ಅವರ ನಡವಳಿಕೆಗಳಿರ್ಬೋದು, ಅದು ಹೇಗಿರುತ್ತೆ ಅನ್ನೋದ್ರ ಮೇಲೆ ಮುಂದೆ ಸರ್ಕಾರದ ಮೇಲೆ, ರಾಜ್ಯದ ಜನರ ಮೇಲೆ ಮತ್ತು ಬ್ಯೂರೋಕ್ರಸಿ ನಮ್ಮ ಆಡಳಿತ ಶಾಹಿ ಇದೆಯಲ್ಲ ಅದರ ಮೇಲೂ ಕೂಡ ಅದರ ಪರಿಣಾಮ ಬೀಳುತ್ತೆ. ಪ್ರಮುಖವಾಗಿ ನಾವು ಸಿದ್ದರಾಮಯ್ಯನವರ ಆಡಳಿತವನ್ನು ಗಮನಿಸಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಆಡಳಿತವನ್ನು ನಿರೀಕ್ಷೆ ಮಾಡೋದಾದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆಡಳಿತದ ಸಾಕಷ್ಟು ಅನುಭವ ಇದೆ. ಆದರೆ ಎಲ್ಲ ಒಂದು ಕಡೆ ಅವರ ಬಗ್ಗೆ ಸಾಮಾನ್ಯ ಜನರಿಗೆ ಇರುವಂತಹದ್ದು ಅವರ ಬಾಡಿ ಲ್ಯಾಂಗ್ವೇಜ್. ಎಲ್ಲರಿಗೂ ಡಿ ಕೆ ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಬಹಳಷ್ಟು ಒಂದು ಆಕ್ಷೇಪ ಇದೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬಹಳಷ್ಟು ಜನ ಇವತ್ತಿಗೂ ಕಲ್ಪನೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನುವಂಥದ್ದು. ಹೀಗಾಗಿ ಆ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಇದೆಯಲ್ಲ, ಅದು ಒಂಥರ ಗೌರವಯುತವಾದಂಥ ಹುದ್ದೆ, ಅದು ಒಂದು ಆದರ್ಶಪ್ರಾಯವಾದಂಥ ವ್ಯಕ್ತಿಗಳ ಆ ಸ್ಥಾನದಲ್ಲಿ ಇರಬೇಕು, ಜನನಾಯಕರು ಇರ್ಬೇಕನ್ನುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಏನಿದೆ ಬಾಡಿ ಲ್ಯಾಂಗ್ವೇಜ್ ಅದು ಬಹಳ ಬದಲಾವಣೆ ಆಗ್ಬೇಕು ಅನ್ನುವಂತ ನಿರೀಕ್ಷೆ ಜನರಲ್ಲಿದೆ. ಅದ್ರ ಜೊತೆಗೆ ಆಡಳಿತ, ಅಭಿವೃದ್ಧಿ, ಈ 2 ವರ್ಷಗಳ ಸವಾಲುಗಳು, ಮುಂದೆ ಬರ್ತಕ್ಕಂತ ಚುನಾವಣೆ. ಸರ್, ಕೇವಲ ಆಡಳಿತದ ಜೊತೆಗೆ ವಿಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಆಕ್ಟಿವ್ ಆಗಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಪ್ರಬಲ ನಾಯಕ ಜೊತೆಗೆ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲೂ 2 ಪಕ್ಷಗಳು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇವಾಗ, ಒಕ್ಕಲಿಗ ಪ್ರಬಲ ನಾಯಕರಾಗಿರೋದ್ರಿಂದಾಗಿ. ಸೊ ಈ ನಾಯಕನ ಹುಡುಕಾಟದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಒಂದು ರೀತಿಯಾಗಿ ಗ್ರೌಂಡ್ ವರ್ಕ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಅಂತ. ಹೌದು, ಬಿಜೆಪಿ ಜೆಡಿಎಸ್ಗೂ ಕೂಡ ಮುಂದಿನ ದಿನಗಳು 2 ವರ್ಷ ಏನು ಅವಧಿ ಇದೆ, ಇದು ಸವಾಲಿನ ದಿನಗಳು ಬಹಳಷ್ಟು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವಂತ ಅವಕಾಶ ಏನಾದರೂ ಬಿಜೆಪಿಗೆ ಇದ್ರೆ ಅದು ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕವನ್ನ ಬಹಳ ಗಂಭೀರವಾಗಿ
ಬಿಜೆಪಿ ವರಿಷ್ಠರು ಪರಿಗಣಿಸ್ತಾರೆ. ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಿರುವಂತದ್ದು ಸ್ಥಳೀಯ ನಾಯಕತ್ವ. ಇಲ್ಲಿ ಅವ್ರಿಗೇನೋ ಒಂದು ರೇ ಆಫ್ ಹೋಪ್ ಅಂತೀವಲ್ಲ, ಒಂದು ಬೆಳಕಿನ ಕಿಂಡಿ ಗೋಚರಿಸ್ತಾ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕದ ಬಿಜೆಪಿ ನಾಯಕತ್ವ ಅಷ್ಟು ಅಗ್ರೆಸಿವ್ ಆಗಿಲ್ಲ. ಹೀಗಾಗಿ ಬಿಜೆಪಿಗೆ ಅದೊಂದು ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಪ್ರಬಲ ನಾಯಕರು, ಪ್ರಬಲ ಸಮುದಾಯದವರು, ಮತ್ತು ಇಡೀ ಈಗ ಅವರು ಮುಖ್ಯಮಂತ್ರಿ ಆದ್ರೆ ಇಡೀ ದೇಶದಲ್ಲೇ ರಿಚೆಸ್ಟ್ ಸಿಎಂ ಅವರು, ಅತಿ ಶ್ರೀಮಂತ ಮುಖ್ಯಮಂತ್ರಿಯನ್ನ ಕರ್ನಾಟಕ ಇಡೀ ದೇಶಕ್ಕೆ ಕೊಡ್ತಾ ಇದೆ. ಆಸ್ತಿ ಲೆಕ್ಕ ಅವರು ಈಗಾಗಲೇ ಡಿಕ್ಲೇರ್ ಮಾಡಿರುವಂತ ಆಸ್ತಿ ಇದೆಯಲ್ಲ, ಇಡೀ ನಮ್ಮ ದೇಶದಲ್ಲೇ ಶ್ರೀಮಂತ ಮುಖ್ಯಮಂತ್ರಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲಾ ರೀತಿಯಿಂದ ಎದುರಿಸುವಂತ ಒಂದು ಸವಾಲು ಬಿಜೆಪಿ ಮತ್ತು ಜೆಡಿಎಸ್ ಗಿದೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಮುಂದಿನ 2 ವರ್ಷಗಳು ಬಹಳ ನಿರ್ಣಾಯಕವಾದಂತ ದಿನಗಳು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ಮೊದಲನೇ 5 ವರ್ಷದ ಅವಧಿ ಮತ್ತು ಈ 3 ವರ್ಷದ ಅವಧಿಯನ್ನು ಕಂಪೇರ್ ಮಾಡಿದ್ರೆ, ಮೊದಲ 5 ವರ್ಷದಲ್ಲಿ ಇದ್ದಂತ ಅವ್ರಿಗೆ ಒಂದು ಉತ್ಸಾಹ, ಆಡಳಿತದಲ್ಲಿ ಉತ್ಸಾಹ ಏನಿತ್ತು ಅದು ಈ 3 ವರ್ಷದಲ್ಲಿ ಕಂಡಿಲ್ಲ. ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅವರು ಎಲ್ಲ ಒಂದ್ ಕಡೆ ಗ್ಯಾರಂಟಿಗಳೇ ಅವ್ರಿಗೆ ಹೊರೆ ಆಗ್ಬಿಟ್ವು ಅನ್ನೋ ಪರಿಸ್ಥಿತಿ ಬಂತು. ಹೀಗಾಗಿ ಸಾಕಷ್ಟು ಈ 2 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಬಹಳಷ್ಟು ಮಟ್ಟಿಗೆ ಆಗ್ಬೇಕಾಗಿದೆ. ಈ 3 ವರ್ಷದಲ್ಲಿ ಆಗದೆ ಇರುವಂತ ಕೆಲಸಗಳನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೇಕಾಗುತ್ತೆ. ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ. ಆ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಜನರ ವಿಶ್ವಾಸಕ್ಕೆ ತಗೊಳ್ಳೋದು, ಆಡಳಿತವನ್ನ ನಿಭಾಯಿಸೋದ್ ಜೊತೆಗೆ ಕಾಂಗ್ರೆಸ್ ಶಾಸಕರಿದಾರಲ್ಲ, ಆ ಶಾಸಕರನ್ನ ನಿಭಾಯಿಸೋದೇ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಚಾಲೆಂಜ್. ಕಾಂತಿ ಶೆಟ್ಟಿ ಅವರೇ, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ಚರ್ಚೆ. ಅದರಲ್ಲೂ ಸಮುದಾಯವಾರು ಲೆಕ್ಕಾಚಾರಗಳನ್ನ ಹೆಚ್ಚು ಮಾಡ್ತಾ ಇರೋದು. ಒಬಿಸಿ ಜೊತೆಗೆ ಒಕ್ಕಲಿಗ ನಾಯಕರು, ಕುರುಬ ನಾಯಕರು, ಈ ಒಂದು ರೀತಿಯಾದಂತಹ ಸಮುದಾಯವನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂತ ಹೇಳಿ. ಬಿಜೆಪಿ ಸಂಘಟನೆ ನಿತ್ಯ ನಿರಂತರ. ಕಾಂಗ್ರೆಸ್ ಅಲ್ಲಿ ಯಾರೋ ಚೇಂಜ್ ಆಗ್ತಾರೆ ಅಥವಾ ಎಲೆಕ್ಷನ್ ಟೈಮ್ ಬಂದಾಗ ಅಲ್ಲ, ಪ್ರತಿನಿತ್ಯನೂ ನಮ್ಮ ಸಂಘಟನೆ ಅದು ನಿರಂತರವಾಗಿರುತ್ತೆ. ಒಂದು ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳ, ನಡೀತಾನೆ ಇರುತ್ತೆ. ಅದು ಈ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವ ಬದಲಾವಣೆಗೂ ನಮ್ಮಲ್ಲಿ ಯಾವುದೇ ಒಂದು ಎಫೆಕ್ಟ್ ಬೀಳದೇ ಇಲ್ಲ ಅಂತೀರಾ ನೀವು? ನಮ್ದು ಒಬ್ಬ ಪ್ರಬಲ ನಾಯಕ ಅಲ್ವಾ ಡಿ ಕೆ ಶಿವಕುಮಾರ್ ಅವರು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕ ಅನ್ನೋ ಮಾತಿದೆ ಅಲ್ವಾ. ಈಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಪ್ರಬಲ ನಾಯಕ. ನಿಮ್ಗೆ ಹಳೆ ಮೈಸೂರು ಭಾಗ ಕೈ ತಪ್ಪೋಗೋದಿಲ್ವಾ? ನೀವು ಮತ್ತೆ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿದ್ದೀರಿ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಒಂದು ಪ್ರಬಲ ಸ್ಥಾನದಲ್ಲಿ ಒಬ್ಬ ಪ್ರಬಲ ವ್ಯಕ್ತಿ ಇದ್ದಾಗ ಅಲ್ಲಿ ನಿಮ್ಗೆ ಮತಗಳ ವಿಭಜನೆ ಆಗ್ಬಿಡುತ್ತಲ್ಲ ನಿಮ್ಗೆ? ಖಂಡಿತ ಇಲ್ಲ. ಕೆಲವೊಂದು ಸಮೀಕರಣ, ಕೆಲವೊಂದು ಲೆಕ್ಕಾಚಾರ ನೀವು ಹೇಳ್ತಾ ಇದ್ದೀರಾ. ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳ್ತೀನಿ. ಕರ್ನಾಟಕ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು 3 ವರ್ಷದಿಂದ ನಾವು ಪ್ರತಿನಿತ್ಯ ಕುರ್ಚಿ ಕಾದಾಟದ ಬಗ್ಗೆ ಚರ್ಚೆ ಮಾಡುದು. 3 ವರ್ಷ. ಇನ್ನೊಂದು ವರ್ಷ ಏನಾಗುತ್ತೆ? DCM ಯಾರು, ಇವರ ಆಪ್ತರು ಯಾರು, ಇವ್ರಿಗೆ ಯಾವ ಇಲಾಖೆ, ಇವ್ರು ಯಾಕೆ ರಿಸೈನ್ ಮಾಡಿದ್ರು, ಇವ್ರು ಅವ್ರ ಕಡೆಯವರ, ಇವ್ರು ಇಲ್ಲಿ ಕಡೆಯವರ, ಅಲ್ಲಿ ಏನು ಊಟ ಆಯ್ತು, ಇಲ್ಲಿ ಏನು ಫಲಹಾರ ಆಯ್ತು, ಅದಕ್ಕೇನ್ ಮಾಡಿದ್ರು, ಇದು ಡಿಸ್ಕಷನ್ ನೆಕ್ಸ್ಟ್ ಬರುವಂತದ್ದು. ನಿಜವಾಗ್ಲೂ ನಿಮ್ಗೆ ಅನ್ಸುತ್ತಾ ಏನಾದ್ರೂ ಕರ್ನಾಟಕದ ಪರಿಸ್ಥಿತಿ ಬದಲಾಗುತ್ತದ ನಿಮ್ಗೆ ಅನ್ಸುತ್ತಾ? ಇವಾಗ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಸಮ ಸಮಾಜದ ನಿರ್ಮಾಣ. ನಿಜಕ್ಕೂ ಸಮ ಸಮಾಜ ನಿರ್ಮಾಣ ಆಗುತ್ತಾ? ಯಾವ ಸರ್ಕಾರ ಬಂದಾಗ್ಲೂ ಏನೂ ಆಗಿಲ್ಲ. ಒಂದು ಇಲ್ಲಿ ಕಾಂಗ್ರೆಸ್ ಮೇಲೆ ಬೊಟ್ಟು ಮಾಡೋದು ನಾನು ಅದನ್ನು ಹೇಳ್ತಿಲ್ಲ. ನಾನು ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ರಾಜ್ಯದ ಈ ವಾಹಿನಿ ನೋಡುವ ಜನರು ಇದನ್ನು ಒಪ್ಕೋತಾರೆ ಅಂದ್ಕೊಂಡಿದ್ದೀನಿ. ಕಳೆದ 3 ವರ್ಷದಿಂದ ನಾವ್ ಏನ್ ಮಾಡಿದೀವಿ? ಏನು ಮಾಡಿಲ್ಲ. 17 ವರ್ಷ ಬಜೆಟ್ ಮಂಡನೆ ಮಾಡಿದಂತಹ ಮಾನ್ಯ ಸಿದ್ದರಾಮಯ್ಯನವರು ಅವರನ್ನು ಒಂದು ಅಹಿಂದ ನಾಯಕ ಅಂತ ಬಿಂಬಿಸಿದ್ರು, ಅವರನ್ನು ಇಳಿಸ್ಬಿಟ್ರು. ಏನು ವ್ಯತ್ಯಾಸ ಆಗಿಲ್ಲ. ನಮ್ಮಲ್ಲಿ ಏನು ನಿಮಿಷ ನಮ್ಮಲ್ಲಿ ಮಾನ್ಯ ಯಡಿಯೂರಪ್ಪನವರು ಇಳಿಸಿದಾಗ ಏನೆಲ್ಲ ಮಾತಾಡಿದ್ರು, ಹೌದು ಇಳಿಸಿದ್ರು, ಓಕೆ. ಈಗ ಇನ್ನೊಬ್ರು ಬಂದ್ರು. ಒಂದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನಕ್ಕೆ ಕರ್ನಾಟಕ ರಾಜ್ಯದ ಒಂದು ದಿನಕ್ಕೆ 289 ಕೋಟಿ ಬಡ್ಡಿ ಕಟ್ಟಬೇಕು. ಅವ್ರು ಸಿಎಂ ಸಿದ್ದರಾಮಯ್ಯನವರಾಗ್ಲಿ, DKಶಿ ಬಂದ್ರು, ಏನ್ ವ್ಯತ್ಯಾಸ ಆಗಲ್ಲ. ಅಥವಾ 1.5 ಲಕ್ಷ ಕೋಟಿ ಈ 3 ವರ್ಷದಲ್ಲಿ ಬರೀ ಗ್ಯಾರಂಟಿಗಂತ ದುಡ್ಡನ್ನ ಸಾಲ ಮಾಡಿದೀವಿ. ಹತ್ರ 10 ಲಕ್ಷ ಕೋಟಿ ಸಾಲ ಅಂದ್ರೆ ಪ್ರತಿನಿತ್ಯ ಬಡ್ಡಿ. ನಾಳೆ ಈಗ ನಿಮ್ಮ ನಾಯಕರು ಹೇಳ್ದಂಗೆ, BY ವಿಜೇಂದ್ರ ಅವರು ಹೇಳ್ದಂಗೆ ಅವಧಿ ಪೂರ್ವಕ್ಕೆ ಚುನಾವಣೆ ಬಂದ್ಬಿಡುತ್ತೆ ಅಂತ, ಆಯ್ತು ಜನ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವಾಗೇನ್ ಬದಲಾವಣೆ ಆಗುತ್ತೆ? ಅವಾಗ್ಲೂ ಹಿಂಗೆ ಇರುತ್ತೆ ನೋಡಿ. ಅವಾಗ್ಲೂ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಅವಾಗ್ಲೂ ನಾನು ಹೇಳುದು, ಪ್ರತಿಯೊಂದು ಸರ್ಕಾರಗಳು ಸಾಲ ಮಾಡಿದ್ದೇವೆ. ಆದ್ರೆ ಸಾಲ ಏನಕ್ಕೋಸ್ಕರ ಮಾಡಿದೀವಿ? ನಾವು ಎಲೆಕ್ಷನ್ ವಿನ್ ಆಗಕ್ಕೋಸ್ಕರ
ಎಲೆಕ್ಷನ್ ಅಲ್ಲಿ ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸಕ್ಕೋಸ್ಕರ ಸಾಲ ಮಾಡಿದ್ದು ಯಾವತ್ತೂ ಮಾಡಿದ್ದಿಲ್ಲ. ನಾವು ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದೀವಿ. ಎಲ್ಲಿ ಅಶಕ್ತರಿದ್ದಾರೆ, ಎಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ಎಲ್ಲಿ ಬೇಕು ಅಲ್ಲಿ ಕೊಟ್ಟಿದೀವಿ. ನಿಮಗೂ ಫ್ರೀ ಅವರಿಗೂ ಫ್ರೀ ಅಂತ ನಾವು ಕೊಟ್ಟಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನಾವು ಮಾಡಿಲ್ಲ. ಅಲ್ಲ, ಎಲ್ಲ ಫ್ರೀನೂ ಕೊಡ್ಲಿಲ್ವಲ್ಲ, ಅಲ್ಲೂ ಟರ್ಮ್ಸ್ ಅಂಡ್ ಕಂಡೀಷನ್ ಇಟ್ಟಿರಲ್ಲ ಅಲ್ಲಿ. ಈಗ ಯೂನಿಟ್ ಈಗ ಒಂದ್ ನಿಮಿಷ ಇವಾಗ ಹೌದಪ್ಪ, ನಾವು ಗ್ಯಾರಂಟಿ ವಿರೋಧಿಗಳಲ್ಲ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಈಗ 5,000 ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಏಪ್ರಿಲ್ ಮಾರ್ಚ್ ಅಲ್ಲಿ ಫೆಬ್ರವರಿಯಿಂದ ಕೊಟ್ಟಿಲ್ಲ. ಹೇಗೆ ಅಕೌಂಟ್ ಕ್ಲೋಸ್ ಮಾಡಿದ್ರು, ಹೇಗೆ ಆಡಿಟ್ ಮಾಡಿದ್ರು, ಈ ಕ್ಷಣವರೆಗೂ ದುಡ್ಡು ಬಂದಿಲ್ಲ. ಯಾರು ಏನಾದ್ರು ಪ್ರೂಫ್ ಕೇಳಿದ್ರೆ ಪ್ರೂಫ್ ಅಂತಾರೆ. ನಾವು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರೆ ನೀವು ಗ್ಯಾರಂಟಿ ವಿರೋಧಿಗಳು ಅಂತಾರೆ. ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಜನರ ಹತ್ರ ಕೇಳಿದಾಗ ನಿಮ್ಗೆ ಗ್ಯಾರಂಟಿ ದುಡ್ಡು ಬಂದಿದ್ಯಾ 2,000 ಅಂತ ಕೇಳಿದಾಗ ಲಾಸ್ಟ್ 3 ತಿಂಗಳದ ಅಷ್ಟೇ ಬಂದಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ತಿದ್ದಾರೆ ನಮ್ಗೆ, 2 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಅದಾದ್ಮೇಲೆ 3ನೇ ತಿಂಗಳಿಗೆ ಒಟ್ಟಿಗೆ ದುಡ್ಡು ಹಾಕ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಜನ. ಗ್ಯಾರಂಟಿ ನಾನು ಮತ್ತೊಮ್ಮೆ ಇವಾಗ ಬೇಕಾದ್ರೆ ಸ್ಪಷ್ಟಪಡಿಸ್ತೀನಿ. ದಾವಣಗೆರೆ ಮತ್ತೆ ಇದರದ್ದು ಏನು ಬಾಗಲಕೋಟೆ ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ ಆದಾಗ 2-3 ತಿಂಗಳ ದುಡ್ಡು ಕೇವಲ ಆ 2 ಜಿಲ್ಲೆ ಕೊಟ್ಟಿದ್ದು. ಇದು ಎಲ್ರು ಒಪ್ಕೋತಾರೆ ಇದನ್ನ. ಇದು ಏನು ಲಂಚ ಅಂತ ಹೇಳ್ಬೇಕಾ ಅಥವಾ ನಾವು ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ಬೇಕಾ? ಬಿಹಾರದಲ್ಲಿ ಉತ್ತರ ಕೊಡ್ತೀನಿ. ಹೌದು, ಬಿಹಾರದಲ್ಲಿ ಏನಾಗಿದೆ, ಇಡೀ ರಾಜ್ಯದ ಜನರಿಗಾಗಿದೆ. ಇಲ್ಲಿ ಕೇವಲ ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ ರಾಜ್ಯದ ಜನತೆ ಇದನ್ನು ನೋಡಿದರೆ ಯಾವ ತರ ಓಟನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಯೋಜನೆ ರೂಪದಲ್ಲಿ ಅವ್ರು ಹಣ ಹಂಚಿದ್ದಾರೆ ಅಂತ ನೀವು ಆರೋಪ ಮಾಡ್ತಿರೋದು. ಈ ಕಳೆದ 3 ವರ್ಷದಿಂದ ಏನಾಗಿದೆಯೋ, 2 ವರ್ಷ ಏನಾಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಹೊರತು ಈಗ DKC ಅವರು ಬಂದು ರಾಜ್ಯದ ಮೂಲಭೂತ ಸೌಕರ್ಯವನ್ನು ಸರಿಪಡಿಸ್ತಾರ, ಸರಿಯಾದ ಸಮಯಕ್ಕೆ ಏನು ನಮ್ಮ ಸರ್ಕಾರಿ ನೌಕರಿ ಸ್ಯಾಲರಿ ಸಿಗುತ್ತಾ, ರೈತರ ಸಮಸ್ಯೆಗಳು ಬಗೆಹರಿಯುತ್ತಾ, ಯಾವಾಗ ಸಮಸ್ಯೆ ಅಂತ ಒಂದು ನಿಮಿಷ. ಈ ಸರ್ಕಾರ ಬಂದ ಮೇಲೆ 18 ಜನ ಸರ್ಕಾರಿ ನೌಕರರು ಬರ್ದಿಟ್ಬಿಟ್ಟು ಸುಸೈಡ್ ಮಾಡಿದ್ರು. ಸರಿಯಾದ ಸಮಯಕ್ಕೆ ಸ್ಯಾಲರಿ ಇಲ್ಲ. ಸಾರಿಗೆ ನೌಕರರು ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳ್ತೀರಿ, ಗ್ರಾಚ್ಯುಟಿ ಫಂಡ್ ಕೊಟ್ಟಿಲ್ಲ. ಸಾರಿಗೆ ನೌಕರರ ಪರಿಸ್ಥಿತಿ, ಅವರ ಜಾಬ್ ಕನ್ಫರ್ಮ್ ಆಗಿಲ್ಲ, ಸರಿಯಾದ ಸಮಯಕ್ಕೆ ಸ್ಯಾಲರಿ ಇಲ್ಲ ಅಂತ ಹೇಳಿ ಏನು ಸಾಲ ಮಾಡಿದ್ರಲ್ಲ ಆ ಸಾಲ ನಾವು ತೀರಿಸಿರೋದು ಮೇಡಮ್. ನಾವು ಅವರು ಅಂತ ಹೇಳೋದಕ್ಕಿಂತ ಕರ್ನಾಟಕದ ಈಗಿರುವ ಪರಿಸ್ಥಿತಿ 295 ಕೋಟಿ ಪ್ರತಿದಿನಕ್ಕೆ ಬಡ್ಡಿ ಕಟ್ಟುವಂತ ಪರಿಸ್ಥಿತಿ. ಯಾರೇ ಬಂದ್ರು, ಕಾಂಗ್ರೆಸ್ ಅಲ್ಲಿ ಯಾರೇ ಬಂದ್ರು, ಕಾಂಗ್ರೆಸ್ ಮನಸ್ಥಿತಿಯನ್ನ ಚೇಂಜ್ ಆಗುತ್ತಾ ಅಥವಾ ಮೂಲಭೂತ ಸೌಕರ್ಯ ಬಗ್ಗೆ ಯೋಚನೆ ಮಾಡ್ತಾರ? ಅವರ ಪಕ್ಷದ ಒಳಗಡೆ ಕೆಸರ ಚಾಟ, ನಿಮಗೇನು ಕುರ್ಚಿ, ಅವರಿಗೇನು ಮನುಷ್ಯಗಿರಿ, ಇವರಿಗೆ ಏನು DCM, ಈ ಜಾತಿಗೇನು, ಅವರಿಗೇನು, ಅವ್ರು ಯಾರು ಆಪ್ತರು, CM ಆಪ್ತರಿಗೆ ಬೇರೆ ತರ ಕೊಡೋಣ, ಇವ್ರ ಆಪ್ತರಿಗೆ ಕೊಡೋಣ, ಅಥವಾ ಕಾರ್ಯಕರ್ತರಿಗೆ ಇನ್ನಷ್ಟು ಜನ. ಅದೇ ಪಾಲಿಟಿಕ್ಸ್ ಅಲ್ವಾ? ನಿಮ್ ಪ್ರಾಕ್ಟಿಕಲ್ ಆಗಿ ಮಾತಾಡಿ, ಅದೇ ಪಾಲಿಟಿಕ್ಸ್ ತಾನೆ. ಈಗ ಆಪ್ತರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು. ಜಾತಿ ಸಮೀಕರಣ, ಇವರು ಆ ಒಕ್ಕಲಿಗ ಅಂತನೋ ಲಿಂಗಾಯತ ಅಂತನೋ ಈ ಸಮುದಾಯಕ್ಕೆ ಸೇರಿದವರಿಗೆ ಒಂದೊಂದು ಮಿನಿಸ್ಟ್ರಿಗಿರಿ ಕೊಡಬೇಕು ಅನ್ನೋದು, ಇದು ಪ್ರಾಕ್ಟಿಕಲ್ ಆಗಿ ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕು ಅಂದ್ರೆ ಹಂಗೆ ಆಗುತ್ತೆ. ಈಗ ಬಿಜೆಪಿಲೂ ಹಂಗೆ ಮಾಡುತ್ತಾನೆ ನೋಡಿ. ಬಿಜೆಪಿ ಕೆಲವು ತಪ್ಪುಗಳಾಗಿದೆ, ನಾವು ವಿರೋಧ ಪಕ್ಷದಲ್ಲಿ ಇದೀವಿ, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಸರ್ಕಾರ ಬಂದಾಗಿನಿಂದ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನಾವು ವಿರೋಧ ಮಾಡ್ತಾನೆ ಇದೀವಿ. ಇವರು ಮಾಡಿರುವಂತ ವೈಫಲ್ಯಗಳನ್ನು ಬೀದಿಗೆಳಿತಾ ಇದೀವಿ, ನಾವು ಹೇಳ್ತಾನೆ ಇದೀವಿ. ಇಲ್ಲ 5 ವರ್ಷ ಮುಖ್ಯಮಂತ್ರಿ ಹೇಳಿದ್ರಲ್ಲ, ಇಳಿಸ್ಬಿಟ್ರಲ್ಲ ಅವ್ರನ್ನ. ಏನ್ ಮಾಡಿದ್ರಿ? ಈಗ 17 ಬಾರಿ ಬಜೆಟ್ ಮಂಡನೆ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯನವರು ವಿತ್ತೀಯ ಕೊರತೆ ಬಜೆಟ್ ಮಂಡನೆ ಮಾಡಿದ್ರು. ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವಾ? ಈಗ ಇವರು ಸರ್ ಅವರು ಹೇಳಿದ್ರು ಮೊದಲಿನ 5 ವರ್ಷಕ್ಕೂ ಈಗಿನ 3 ವರ್ಷಕ್ಕೆ ಯಾವ ತರ ಇತ್ತು. ಮಾನ್ಯ ಸಿದ್ದರಾಮಯ್ಯರು ಪೆಚ್ಚು ಮೋರೆ ಹಾಕೊಂಡು ಹೋದ್ರು. ವಿಪಕ್ಷಗಳ ಮಾತಿಗೆ ಮಾತಾಡೋದ ಅಥವಾ ಏನ್ ಮಾತಾಡ್ತಾರ ಅವರವರ ಗಲಾಟೆ, ನಮಗೆ ಅದು ಬೇಡ. ನಾನು ಹೇಳೋದಿಷ್ಟೇ, ಜನರ ಪರಿಸ್ಥಿತಿ ಚೇಂಜ್ ಮಾಡ್ತೀರಾ, ರೈತರ ಪರಿಸ್ಥಿತಿ ಚೇಂಜ್ ಮಾಡ್ತೀರಾ, ರಸ್ತೆಗಳ ಗುಂಡಿಗಳು ಸರಿ ಮಾಡ್ತೀರಾ. ಒಂದು ಮಳೆ ಬಂದು, ಈಗ ನಾನು ಮಳೆಯಲ್ಲೇ ಬಂದೆ, ಹೆಂಗಿತ್ತು ರಸ್ತೆ ಅಂತ ಇದ್ರೆ ಡ್ರೈವ್ ಮಾಡಕ್ಕಾಗಿಲ್ಲ. ಯಾರು ಬರ್ತಾರೆ ಅವರಿಗೆ ಪರಿಸ್ಥಿತಿ ಇಲ್ಲಿ ಹೆಂಗಾಗದಂದ್ರೆ, ಬೆಂಗಳೂರು ಅರ್ಧ ಗಂಟೆ ಮಳೆ ಆದ್ರೆ, ಅಲಿಕಲ್ ಮಳೆ ಆದ್ರೆ ಓಡಾಡಕ್ಕಾಗಲ್ಲ, ಮರಗಳು ಬೀಳುತ್ತೆ. ಆ ಮರಗಳಿಗೆ ವಾಪಸ್ ಹೋಗೋ, ನಾವು ಮನೆಗೆ ಸೇಫ್ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಸುಮಾರು 15 ವರ್ಷ ಆಯ್ತು. 15 ವರ್ಷ ಈ ಸಮಸ್ಯೆ ಇದೆ. ಈಗ ನಿಮ್ಮ ಅಧಿಕಾರದ ಎಲ್ಲ ಇದ್ದಾಗ್ಲೂ ಅದೇ ಸಮಸ್ಯೆ ಇತ್ತು, ಅವ್ರ ಅಧಿಕಾರಕ್ಕೆ ಬಂದಾಗ್ಲೂ ಇದೇ ಸಮಸ್ಯೆ ಆಯ್ತು. ಈಗ ಮತ್ತೆ ಜನ ನಿಮ್ಮನ್ನ ಅಧಿಕಾರಕ್ಕೆ ತಂದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ತೀರಾ, ಹಂಗೆ ಮಾಡ್ತೀರಾ ಅಂತ ಜನ ಮಾತಾಡ್ಕೊಳ್ತಾರೆ. ಎರಡೇ ಆಯ್ಕೆ ಇರೋದು ಈಗ ಜನದ ಮುಂದೆ, ಬಿಜೆಪಿ ಇಲ್ಲ ಕಾಂಗ್ರೆಸ್ ನ ನೋಡ್ತಾರೆ. ಈಗ ಎರಡೂ ಪಕ್ಷಗಳನ್ನು ಅಭಿವೃದ್ಧಿ ಕಡೆ ಗಮನ ಕೊಡಲ್ಲ. ರಸ್ತೆಗೆ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ, ಗುಂಡಿಗಳಿದೆ ಅಂದಾಗ ಯಾರನ್ನ ಆಯ್ಕೆ ಮಾಡೋದು ನಾವು? ಶರತ್, ಈಗ 1-2 ದಿನದಲ್ಲಿ ಶಾಲೆ ಶುರುವಾಗುತ್ತೆ. ಎಷ್ಟೊಂದು ಶಾಲೆಗಳು, ಕಳೆದ ಬಾರಿ ನಾವು ಹೇಳೋದು, ಎಷ್ಟು ಶಾಲೆಗಳು ಸೋರ್ತಾ ಇದೆ.
ಈಗ ಒಂದೆರಡು 3 ದಿನ ಇದೆ, ಎಲ್ಲಾ ಮಕ್ಕಳಿಗೆ ಯೂನಿಫಾರ್ಮ್ ಸಿಗ್ತಾ, ಬುಕ್ಗಳು ಸಾಕ್ಸ್ ಗಳೆಲ್ಲ ಸಿಗ್ತಾ, Okay. ಅಥವಾ ಶಾಲೆ ಬಗ್ಗೆ ಏನಾದ್ರೂ ಮಧು ಬಂಗಾರಪ್ಪನವರು ಗಮನ ಹರಿಸ್ತಾ ಇದಾರ? ಅವ್ರು ಏನಿದ್ರು ಎಕ್ಸಾಮ್ ಗಳು ಬಂದಾಗ ಅಧಿಸೂಚನೆ ಹೊರಡಿಸ್ತಾರೆ. Okay. ಇವಾಗ ಏನಾದ್ರೂ ಅದ್ರ ಬಗ್ಗೆ ಕಾಳಜಿ ಇದೆಯಾ? ಆಯ್ತು. ಈಗ ತಾನೇ ಕಾಂಗ್ರೆಸ್ ಅವರು ಹೇಳಿದ್ರು ಸಾಧನಾ ಸಮಾವೇಶ ಮಾಡಿದ್ವು ಅಂತ. Okay. ಒಂದು ಮಾತಿಲ್ ಹೇಳ್ತೀನಿ, ಮೀನುಗಾರರಿಗೆ 3 ಲಕ್ಷ ಬಡ್ಡಿ ರಹಿತ ಸಾಲ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಎಷ್ಟೋ ಪೂರೈಸಿದಂದ್ರೆ ಅಂದ್ರು. ಬಡವರದ್ದು ಕೇಳೋಣ, ಅದ್ರ ಬಗ್ಗೆ ಏನಾದ್ರು ಮಾಡಿದ್ರ? ಅಥವಾ ಆಶಾ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರು, Okay. ಅವ್ರ ಬಗ್ಗೆ ನಾನು ನೋಡಿ, ನಾನು ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, Okay. ಈ ಸರ್ಕಾರ ನಿಜಕ್ಕೂ Fine. ಜನಪರ ಸರ್ಕಾರ Fine. ಕೆಲಸ ಮಾಡಿದೆಯಾ? ಫೈನ್ ಬರ್ತೀನಿ ವಿಷಯಕ್ಕೆ. ಇರ್ಷದ್ ಅವರೇ, ಈಗ ಸಿದ್ದರಾಮಯ್ಯನವರು ಈಗ ರಿಸೈನ್ ಮಾಡಿದ ನಂತರ 2 ವರ್ಷಗಳ ಕಾಲ ನಾನು ಶಾಸಕನಾಗೆ ಮುಂದುವರಿತೀನಿ ಅಂತ ಹೇಳಿದ್ದಾರೆ. 2028ಕ್ಕೆ ಅವಧಿ ಮುಗಿಯುತ್ತೆ, ಅಲ್ಲಿ ತನಕ ಶಾಸಕನಾಗೆ ಇರ್ತೀನಿ ಅಂತ ಹೇಳಿ. ಅದರ ಮುಂದಿನ ನಡೆಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಇಫ್ ಇನ್ ಕೇಸ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಂಡ್ರು ಅವ್ರು ಮತ್ತೆ ಕಂಟೆಸ್ಟ್ ಮಾಡ್ತಾರಾ ಅಂತ ಹೇಳಿ. ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ವಿನಮ್ರವಾಗಿ ತಿರಸ್ಕರಿಸಿದೀನಿ ಅಂತಂದ್ರು ರಾಹುಲ್ ಗಾಂಧಿ ಅವರು ಹೇಳಿಕೆ. ಯಾಕೆ, ಯಾವ ರೀತಿಯ ಯೋಚನೆ ಮಾಡ್ತಿದ್ದಾರೆ? ಏನ್ ಭಯ ಪಡ್ತಾ ಇದಾರಾ? ಯಾಕೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ? ನೋಡಿ, ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಯಾವ ರೀತಿ ಮಾಡ್ತಾರೋ ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಮೊದಲು ನಮ್ಮ ಬಿಜೆಪಿ ವಕ್ತಾರರು ನಾವು ಏನೋ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡ್ತೇವೆ ಯಾವ ಹುದ್ದೆಗೋಸ್ಕರ ಅಂತ ಹೇಳಿ ಹೌದು. ಬೇರೆ ಅಲ್ಲ, ಇನ್ನೊಂದು ವರ್ಷ ಕಾಂಟೆಸ್ಟ್ಗಳನ್ನ ಇದನ್ನು ಅಲ್ಲ, ವೀಕ್ಷಕರು ನೋಟ್ ಮಾಡಿ ಇಟ್ಕೋತಾರೆ. ಯಾಕೆ ಹೇಳಿ? Next debate ಗೆ ಬರ್ತೀವಿ ನಾವು. ಒಂದೇ ಒಂದು ಮಾತು ಒಂದೇ ಒಂದು ಮಾತಲ್ಲಿ ನಾನು ಮುಗಿಸ್ಬಿಡ್ತೇನೆ. ನಿಮ್ಗೆ ಉತ್ತರ ಕೊಡ್ಬೇಕು, ದೂರದೃಷ್ಟಿ ಇಟ್ಕೊಂಡ ಮಾತು ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ಬೇಕಲ್ಲ. ಈಗ ಇವರು ಕಳೆದ 8 ವರ್ಷದಲ್ಲಿ ಇವರು ಅಧಿಕಾರ ಮಾಡಿದ್ರು, ಅಂದ್ರೆ 2008ರಿಂದ 13ವರೆಗೆ, ಆಮೇಲೆ 19ರಿಂದ 23ವರೆಗೆ Okay. ಎಷ್ಟು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರು, ಯಾವ ರೀತಿ ಪ್ರಹಸನಗಳಾಯ್ತು, ಅಲ್ಲ, ಅವ್ರದ್ದು ಯಾವ ಬಿಡಿ, ರೀತಿ ನಿಮ್ದು ಹೇಳಿ ಈಗ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ವಿರೋಧ ಇಲ್ಲ. ಅವ್ರದ್ದು ಬಿಡಿ. ಯಾವ ನಮ್ಗೆ ರೀತಿ ವಿರೋಧ ಇಲ್ಲ. ರಾಜಕಾರಣ, ನಮ್ಗೆ ವಿರೋಧ ಇಲ್ಲ. ಯಾವ ರೀತಿ- ಇರ್ಷದ್ ಅವರೇ, ಯಾವ ರೀತಿ ಇರ್ಷದ್ ಅವರೇ. ಶಾಸಕರ ಸರ್, ನಾವು ಎಲ್ಲೂ ಖರೀದಿ ಮುಖ್ಯಮಂತ್ರಿ ಇರ್ಷದ್ ಬದಲಾವಣೆ ಬಗ್ಗೆ ಯಾವ ಹೇಳಿಲ್ಲ. ರೀತಿ ಆಪರೇಷನ್ ಅವರ ಇರ್ಷದ್ ಅವರೇ. ಪಕ್ಷ ಅವರಿಗೆ ಬಿಟ್ಟಿರೋದು, ಅದು ಬೇಡ. ಇರ್ಷದ್ ಅವರೇ, ನೈತಿಕ ನಿಮ್ಮ ಬೇರೆನೇ ಪಕ್ಷದ ಬಗ್ಗೆ ಮಾತಾಡಿ ಸರ್. ಮಾತಾಡಕ್ಕೆ. ಸರ್, ಅಲ್ಲ, ನೀವ್ ಈಗ ಏನೇ ಮಾತಾಡೋದಕ್ಕೆ ನೈತಿಕತೆ ಇದೆ. ನಾವು ಯಾಕೆ ಚೇಂಜ್ ಮಾಡಿದ್ರೆ ಅಂತ ಇರ್ಷದ್ ಅವರೇ, ಕೇಳಿದ್ವಿ ನಾವು. ಇರ್ಷದ್ ಅವರೇ, ನಾವು ಇನ್ನೊಂದು- ಕೇಳಿದ್ದು ಕರ್ನಾಟಕದ ಓಕೆ, ಪರಿಸ್ಥಿತಿ ಕಾಂತೇಶ್ ಬದಲಾಗುತ್ತಾ? ನೀವು ಹೇಳಿ ಅಲ್ಲ, ವೀಕ್ಷಕರಿಗೆ, ಕಾಂತೇಶ್ ಅವರೇ, ವೀಕ್ಷಕರಿಗೆ ಹೇಳಿ. ಇವತ್ತು ನಾವು ಹೇಳಿ ವೀಕ್ಷಕರಿಗೆ. ಕಳೆದ 3 ಹೌದು, ವರ್ಷದಿಂದಲೂ ಮೂಲಭೂತ ಕರ್ನಾಟಕ ಸೌಕರ್ಯ ಒದಗಿಸ್ತೀವಿ, ನೀವು- ಸರಿಯಾದ ಓಕೆ, ಸಮಯಕ್ಕೆ ನೀವು- ಸರ್ಕಾರಿ ಅಲ್ಲ, ನೌಕರ ನೋಡಿ, ಸ್ಯಾಲರಿ ಕೊಡ್ತೀವಿ, ನೀವು- ರೈತರ ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡ್ತೀವಿ. ಯಾವ ರೀತಿ ಹಾಲು ಆಡಳಿತ ಪಕ್ಷಗಳ ಮಾಡಿದ್ರಿ, ದುಡ್ಡನ್ನು 2019ರಿಂದ ಇದನ್ನ ಹೇಳಿ. 23ವರೆಗೆ ಯಾವ ರೀತಿ ಹೇಳಿ ಆಡಳಿತ ಅದನ್ನ. ಮಾಡಿದ್ರಿ, ಯಾವ ಇರ್ಷದ್ ರೀತಿ ಅವರೇ, ಬ್ರಹ್ಮಾಂಡ ನಿಮ್ಮ ಭ್ರಷ್ಟಾಚಾರ ಆಡಳಿತ, ಮಾಡಿದ್ರಿ, ಇವರ ಆಡಳಿತ ಯಾವ ಬಗ್ಗೆ ರೀತಿ ಆಮೇಲೆ ನೀವು debate ಸಮಸ್ಯೆ ಇಟ್ಕೊಳ್ಳೋಣ ಈಗ. ಮಾಡಿದ್ರಿ, ಅದನ್ನ ಇರ್ಷದ್ ಅವರೇ. ನಾವು ಅಲ್ಲ ಕಳೆದ 3 ವರ್ಷಗಳಿಂದ ನೀವು ಏನೇನು ಸಾಲ ಮಾಡಿದ್ರಿ, ಓಕೆ. ಯಾವ ರೀತಿ ಬೊಮ್ಮಾಯಿ ಅವರು ಅಧಿಕಾರನ ಬಿಟ್ಟು ಸಾಲ ಹೋದ್ರು, ಬಗ್ಗೆ ಮಾತಾಡ್ತೀವಿ. ಯಾವ ರೀತಿ ಸಾಲ ಮಾಡಿದ್ರು, ಇರ್ಷದ್ ಅವರೇ. ಆ ಸಾಲ ಸಾಲ- ಬಗ್ಗೆ ಮಾತಾಡ್ತಿದ್ದೀರಾ ನಾವು ಸರ್? ಸಾಲ ಮಾಡಿ ಇವತ್ತು ಗ್ಯಾರಂಟಿ 8 ಕೊಟ್ಟಿದ್ವಿ. ಲಕ್ಷ ನೀವು ಸಾಲ ಕೋಟಿ. ಮಾಡಿ ಏನ್ ಮಾಡಿದ್ರಿ? ಬರೀ ಸಿದ್ದರಾಮಯ್ಯ ನೀವು ಸಾಲ ಅವರೇ ಮಾಡಿ ಏನ್ 3 ವರ್ಷ ಮಾಡಿದ್ರಿ? ಸರ್, ಸಾಲ ಮಾಡಿ ಅಲ್ಲ, ನಾವು ಗುತ್ತಿಗೆದಾರರಿಗೆ ರಸ್ತೆಗಳು, ಮೂಲಭೂತ ಕೆಲಸ ಕೊಟ್ರಿ. ಸೌಕರ್ಯಗಳು, ಏರ್ಪೋರ್ಟ್ಗಳು ಎಲ್ಲವನ್ನೂ ಇದೆ. ನೀವೇನ್ರಿ ಮಾಡಿದ್ದೀರಾ ಸಾಲ ಮಾಡಿ? ಏನ್ ಮಾಡಿದ್ದೀರಾ? ಭ್ರಷ್ಟಾಚಾರ ಮಾಡಿದ್ದೀರಾ ಸಾಲ ಮಾಡಿ? ಏನ್ ಮಾಡಿದಿರಿ ಹೇಳಿ? ಅಲ್ಲ, ನೀವು ಮಾಡಿರುವಂತಹ ಭ್ರಷ್ಟಾಚಾರದ, ನೀವು ಮಾಡಿರುವಂತಹ ಇರ್ಲಿ, ಇರ್ಷದ್ ಅವರೇ, ತೊಂದರೆಗಳಿತ್ತು, topic ಗೆ ಏನ್ ಬನ್ನಿ, ಸಮಸ್ಯೆ ಇತ್ತು, ಅದನ್ನ ನಾವು ಇವತ್ತು ಆಯ್ತು. ಸರಿಪಡಿಸಿದ್ದೀರಾ? ಸರಿಪಡಿಸ್ಕೊಂಡು ಇವತ್ತು ಆಯ್ತು. ರಾಜ್ಯದ ಇರ್ಷದ್ ಅವರೇ. ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣ ಇರ್ಷದ್ ಅವರೇ. ಬದ್ಧರಾಗಿ ಆಯ್ತು, ಈಗ ಅವರದ್ದು ಆಯ್ತು. Topic. ಸರ್, ಏನ್ ಸರಿಪಡಿಸಿದ್ದೀರಾ? ನೋಡಿ ಇವತ್ತು ಏನ್ ನೀವು ಯಾವ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿಲ್ಲ? ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಅಬಕಾರಿ ಆಯ್ತು, ಯಾವ್ದು ಆಗಿಲ್ಲ. ಯಾವ್ದು ಯಾವ- ವಸತಿ ಇಲಾಖೆ ಆಯ್ತು. ಯಾವ- ಸರ್, ಯಾವ ಯಾವ್ದ್ರಲ್ಲಿ ಸಾಲ ಇಲ್ಲ? ಅಲ್ಲ, ನೀವು ಆರೋಪ ಅಲ್ಲ, ಅಲ್ಲ, ಮಾಡಿದ್ರಿ. ಈ- ಯಾವ್ದ್ರಲ್ಲಿ ಅದು ಬರ್ಲಿ. ನೀವು ಇರ್ಷದ್ ಅವರೇ. ಭ್ರಷ್ಟಾಚಾರ ಮಾಡಿಲ್ಲ? ಕಾಂತೇಶ್ ಅಲ್ಲ, ಇವತ್ತು ಕಾಂತೇಶ್ ತನಿಖೆ ಶೆಟ್ಟಿ ನಡೀತಾ ಇದೆ. ಸಾಲ ಮಾಡಿ ಸತ್ಯಾಸತ್ಯತೆ ಹೊರಗಡೆ ಗೊತ್ತಾಗುತ್ತೆ. ಕಾಂತೇಶ್ ಶೆಟ್ಟಿ ಅವರೇ. ಅಲ್ಲ, ಸತ್ಯಾಸತ್ಯತೆ ಬರ್ಲಿ, ಹೊರಗಡೆ ಗೊತ್ತಾಗುತ್ತೆ. ಕಾಂತೇಶ್ ಶೆಟ್ಟಿ ಅವರೇ. ಅದು ವಿತ್ತೀಯ ಕೊರತೆ ಬಜೆಟ್ ಮಂಡಿಸಿದ್ರೆ ನೀವು ಮಾಡ್ಬೋದಾ? 22 ಹಗರಣಗಳನ್ನು ಏನ್ ಮಾಡಿದ್ರಿ? Fine. 22 Fine. ಹಗರಣಗಳನ್ನು ಇವತ್ತು ತನಿಖೆಗೆ Fine. ಒಳಪಡಿಸ್ತಿದ್ದೀರಿ. ಸರ್ಕಾರ ಅಲ್ಲ, ಇದೆ. ಒಳಪಡಿಸ್ತೀವಿ. ನಿಮ್ಮ Fine. ಹತ್ರ ಎಲ್ಲ ಗ್ರಾಮ ಹಗರಣಗಳನ್ನ ಇಲಾಖೆ ಇದೆ. ಒಳಪಡಿಸ್ತೀವಿ. ಒಂದ್ ಸೆಕೆಂಡ್, ಇಬ್ರು ಒಂದ್ ಸೆಕೆಂಡ್. ಮಾಡಿದವರು ಯಾರು? ಕಾಂತೇಶ್ ಶೆಟ್ಟಿ ಅವರೇ, ಒಂದ್ ಸೆಕೆಂಡ್. ಬನ್ನಿಸ್ರಿ, ಯಾರೇ ಸುಮ್ನೆ ಇರಕ್ಕೆ ಇರ್ಷದ್ ಅವರೇ, ಒಂದ್ ಸೆಕೆಂಡ್, ಯಾಕೆ ಒಂದ್ ಸೆಕೆಂಡ್. ಸುಮ್ನಿದ್ರೆ 3 ವರ್ಷ ಕಾಂತೇಶ್ ಶೆಟ್ಟಿ ಅವರೇ, ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಒಂದ್ ಸೆಕೆಂಡ್. ಕಾಂತೇಶ್ ಶೆಟ್ಟಿ ಅವರೇ, ಒಂದ್ ಸೆಕೆಂಡ್. PSI ಹಗರಣ ಆಗಿರ್ಬೋದು. ಇವತ್ತು ಏನು ಆಯ್ತು. ಪೇ ಸಿಎಂ ಹೋರಾಟ ಮಾಡಿದ್ವಿ, ಜನರಿಗೆ ಅಧಿಕಾರ ಕೊಟ್ಟಿದ್ದಾರೆ. Hold on. ಇವತ್ತು ಭ್ರಷ್ಟಾಚಾರ ರಹಿತ Okay, ಒಂದು okay. ಸಮರ್ಪಕವಾದಂತಹ ಆಯ್ತು. ಆಡಳಿತ ಮಾನ್ಯ ಸಿದ್ದರಾಮಯ್ಯ ಸಮರ್ಪಕ. ಕಳೆದ 3 ವರ್ಷದಿಂದ Okay, ಮಾಡಿದ್ದಾರೆ. okay, fine, ಅದನ್ನ fine. ನೋಡ್ಕೊಳಕ್ಕಾಗ್ತದೆ. ಅನ್ವಯ್ ಸರ್. ನಿಮ್ಗೆ ಅವಕಾಶ ಇತ್ತು, ನೀವು ಸಮರ್ಪಕ. ಮಾಡಕ್ಕಾಗಿಲ್ಲ. ಓಕೆ, ಕಾಂತೇಶ್ ನಿಮ್ಗೆ ಶೆಟ್ಟಿ. ಅವಕಾಶ ಓಕೆ, ಇತ್ತು, ಫೈನ್, ನಿಮ್ಗೆ ಇರ್ಷದ್ ಅವರೇ, ಅವಕಾಶ ಮತ್ತೆ ಬರ್ತೀನಿ, ಒಂದ್ ಕೊಟ್ಟಾಗ ನೀವು ಸೆಕೆಂಡ್. ಮಾಡ್ಲಿಲ್ಲ. ಮತ್ತೆ ಬರ್ತೀನಿ ಅನುಮೇಶ್ ಸರ್. ಈಗ ಪ್ರಮುಖವಾಗಿ 4 ಜನ DCM ಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ನಾಯಕರ ಹತ್ರ ಅಂತ ಹೇಳಿ. 4 DCM ಯಾಕೆ? ಏನು DCM ಸಿದ್ದರಾಮಯ್ಯನವರು ಏನಕ್ಕೋಸ್ಕರ ಈ ಒಂದು ಕಂಡೀಷನ್ ಇಟ್ಟರು? ಜೊತೆಗೆ ಸಮುದಾಯವಾರು ಲೆಕ್ಕಾಚಾರ, ಜಾತಿ ಸಮೀಕರಣದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯಕ್ಕೂ, ಹಿಂದುಳಿದ ವರ್ಗದವರಿಂದ ಹಿಡಿದು ಲಿಂಗಾಯತರು, ಜೊತೆಗೆ ಕುರುಬ ಸಮಾಜದಿಂದ ಯತೀಂದ್ರ ಸಿದ್ದರಾಮಯ್ಯನವರನ್ನು ಕೂಡ ಮಾಡಬೇಕು DCM ಸ್ಥಾನಕ್ಕೆ ಅಂತ ಹೇಳಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಸೊ 4 DCM ಯಾತಕ್ಕೋಸ್ಕರ? DK ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಒಳಗಡೆ ಅವರವರೇ ಒಂದು ರೀತಿಯ ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಅಂತ? ನೋಡಿ, ಈಗ ಕಾಂಗ್ರೆಸ್ ಆಡಳಿತ ಏನು ಶುರುವಾಗುತ್ತೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ,
ಅಲ್ಲಿ ಸಾಕಷ್ಟು ಪವರ್ ಸೆಂಟರ್ಗಳು ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವ್ರ ಬಣ ಇದೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರ ಬಣ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ಗೆ ನೇರ ಸಂಪರ್ಕದಲ್ಲಿರುವಂತವ್ರು ತುಂಬಾ ಜನ ಇದ್ದಾರೆ. ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಕುಟುಂಬಕ್ಕೆ ನೆಹರು ಕುಟುಂಬದ ನಿಷ್ಠಾವಂತರಿದ್ದಾರೆ. ಹೀಗಾಗಿ ಈ ಎಲ್ಲ ಗುಂಪುಗಳೇನಿದಾವಲ್ಲ, ಸ್ಪ್ಲಿಂಟರ್ಸ್ ಗ್ರೂಪ್, ಇವನ್ನೆಲ್ಲಾನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರವನ್ನು ನಡೆಸೋದೇ DK ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಸವಾಲು. ಈ ಎಲ್ಲ ಗುಂಪುಗಳು ಬೇರೆ ಬೇರೆ ತರ ಇನ್ಫ್ಲೂಯೆನ್ಸ್ ಇರುವಂತವ್ರು. ಮತ್ತೆ ಇದ್ರ ಜೊತೆಗೆ ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂತ 4 ರಾಜ್ಯಗಳಲ್ಲಿ 3 ಕಡೆನೂ ಮೇಲ್ವರ್ಗದವರೇ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಂದ. ಕರ್ನಾಟಕದಲ್ಲಿ ಮಾತ್ರ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿ ಇದ್ರು, ಸಿದ್ದರಾಮಯ್ಯನವರು. ಈಗ ಅವ್ರನ್ನೂ ಕೆಳಗಿಳಿಸ್ಬಿಟ್ಟಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹಿಂದುಳಿದವರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ. ಹಿಂದುಳಿದ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು, ಅವ್ರಿಗೆ ರಾಜಕೀಯ ಶಕ್ತಿ, ಈಗ ಅವ್ರನ್ನೇ ತೆಗಿತಾ ಇದ್ದಾರೆ. ಮತ್ತೆ ಕರ್ನಾಟಕದ ಅದೊಂದು ಹಣೆಪಟ್ಟಿ ಬರ್ತಾ ಇದೆ ಸರ್, ಹಿಂದುಳಿದ ವರ್ಗದವರನ್ನ ಭಾರಿ ವಿರೋಧ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಹಣೆಪಟ್ಟಿ. ಅವರು ನೋಡಿ, ಕಾಂಗ್ರೆಸ್ನ ಒಂದು ಡಬಲ್ ಸ್ಟ್ಯಾಂಡರ್ಡ್ ಅನ್ಬೇಕು ಅಥವಾ ಅವರ ರಾಜಕೀಯ ಒಂದು ದ್ವಂದ್ವ ನೀತಿ ಅಂತ ಅನ್ಬೇಕ ಗೊತ್ತಿಲ್ಲ. ಅವರು ಒಂದ್ ಕಡೆ ಹಿಂದುಳಿದ ಸಮುದಾಯದ ಪರವಾಗಿ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರನ್ನ ಅಧಿಕಾರದಿಂದ ಇಳಿಸ್ತಾ ಇದ್ದಾರೆ. ಸೊ ಇದು ಹಿಂದೆ ಕೂಡ ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ತೆಗೆದುಕೊಂಡ್ರೆ, ವೀರೇಂದ್ರ ಪಾಟೀಲ್ ಅವ್ರನ್ನ ಹೊರತುಪಡಿಸಿದ್ರೆ ದೇವರಾಜ್ ಅರಸು ಅವ್ರು ಇರ್ಬೋದು, ಬಂಗಾರಪ್ಪ ಇರ್ಬೋದು, ಇಬ್ರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದವ್ರೆ. ಅವರಿಬ್ಬರನ್ನು ಇದೇ ರೀತಿ ಹಠಾತ್ ಆಗಿ ಅಧಿಕಾರದಿಂದ ಕೆಳಗಿಳಿಸಿದಂತ ಒಂದು ಕೆಟ್ಟ ಇತಿಹಾಸ ಕಾಂಗ್ರೆಸ್ಗಿದೆ. ಹೀಗಾಗಿ ಕಾಂಗ್ರೆಸ್ ಅವಾಗ ನೋಡಿ, ಈ ಸಿದ್ದರಾಮಯ್ಯನವರು ಆ ರೀತಿ ರೆಬೆಲ್ ಆಗ್ಲಿಲ್ಲ, ಆದ್ರೆ ದೇವರಾಜ್ ಅರಸು ಅವರು ಹೊರಗೆ ಬಂದು ಒಂದು ಹೊಸ ರಾಜಕೀಯ ಪಕ್ಷ ಶುರು ಮಾಡಿದ್ರು ಕಾಂಗ್ರೆಸ್ ವಿರುದ್ಧನೇ. ಆಮೇಲೆ ಬಂಗಾರಪ್ಪನವರು ಹೊರಗೆ ಬಂದು ಕಾಂಗ್ರೆಸ್ ವಿರುದ್ಧನೇ ಒಂದು ರಾಜಕೀಯ ಪಕ್ಷವನ್ನ, ಪ್ರಾದೇಶಿಕ ಪಕ್ಷ ಹುಟ್ಟಾಕಿದ್ರು. ಈ ರೀತಿ ಕಾಂಗ್ರೆಸ್ನ ಈ ಹಿಂದುಳಿದ ವರ್ಗದವರ ವಿರೋಧಿ ನಿಲುವು ಏನಿದೆಯಲ್ಲ, ಇದನ್ನ ಸರಿಪಡಿಸಿಕೊಳ್ಳುವಂಥದ್ದು ಕರ್ನಾಟಕದ ಮಟ್ಟಿಗೆ ಬಹಳ ದೊಡ್ಡ ಸವಾಲು. ಹೀಗಾಗಿ ಒಂದು ವೇಳೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂದ್ರೆ ಅಹಿಂದ ಏನು ಸಿದ್ದರಾಮಯ್ಯನವರು ರಿಪ್ರೆಸೆಂಟ್ ಮಾಡ್ತಾ ಇದ್ರು, ಅವ್ರನ್ನ ಸಮಾಧಾನ ಪಡಿಸ್ಬೇಕಂದ್ರೆ ಅನಿವಾರ್ಯವಾಗಿ 3 ಅಥವಾ 4 DCM ಗಳನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆದ್ರೆ ಇದನ್ನ ಮಾಡೋದ್ರಿಂದ ಆಡಳಿತದ ಮೇಲೆ ಒಂದು ರೀತಿಯ ಸಡಿಲ ಆಗ್ಬಿಡುತ್ತೆ. ಆಡಳಿತ ಯಾವಾಗ್ಲೂ ಮುಖ್ಯಮಂತ್ರಿ ಒಬ್ಬರೇ ಇದ್ದಾಗ ಆಡಳಿತದ ಮೇಲೆ ಒಂದು ಹಿಡಿತ ಸಿಗುತ್ತೆ, ಗ್ರಿಪ್ ಸಿಗುತ್ತೆ. ಇದನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಇದೊಂಥರ ಕಾಂಗ್ರೆಸ್ಗೂ ಕೂಡ ದೊಡ್ಡ ಸವಾಲು. ಯಾಕಂದ್ರೆ ಈ ಕಡೆ ನೋಡಿ, ಒಕ್ಕಲಿಗ ಸಮುದಾಯದ ಮತಗಳನ್ನ ಇವರು ಸೆಳೆಯೋದಕ್ಕಾಗಿ DK ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ, ಸಿದ್ದರಾಮಯ್ಯನವ್ರು ಏನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ರು, ಅವರ ದೊಡ್ಡ ಸ್ಟ್ರಾಟಜಿ ಇದಿದೆ. ಕರ್ನಾಟಕದ 2 ಪ್ರಬಲ ಸಮುದಾಯಗಳು, ಮೊದಲನೇದು ವೀರಶೈವ ಲಿಂಗಾಯತರು, ಎರಡನೇದು ಒಕ್ಕಲಿಗ ಸಮುದಾಯದವರು, ಅವರಿಬ್ಬರಿಗಿಂತ ಜಾಸ್ತಿ ಇರುವಂತದ್ದು ಅಹಿಂದ ಮತಗಳನ್ನ ಒಗ್ಗೂಡಿಸಿದ ಒಂದು ಹೆಗ್ಗಳಿಕೆ, ಒಂದು ಬುದ್ಧಿವಂತಿಕೆ, ರಾಜಕೀಯ ಮುತ್ಸದಿತನ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ. ಈಗ ಆ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಉಳಿಸ್ಕೋಬೇಕು. ಅದನ್ನ ಉಳಿಸ್ಕೋಬೇಕಂದ್ರೆ ಆ ಅಹಿಂದ ವರ್ಗವನ್ನ ಸರಿಯಾಗಿ ನಡೆಸ್ಕೊಳ್ಬೇಕು, ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡ್ಲೇಬೇಕು. ಕೊಡದೇ ಇದ್ರೆ ಅದು ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಆಗುತ್ತೆ. ಈ ಸಿಚುವೇಶನ್ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿನೂ ಹಂಗೆ ಈ OBC ಮತ್ತು ಕುರುಬ ಸಮುದಾಯ ಮೇಲೆನೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಆದ್ರೆ ಆಪ್ಷನ್ಗಳು ಇದಾವ ಬಿಜೆಪಿ JDSಗೆ ಅಂತ ನೋಡಿ, ಬಿಜೆಪಿ ಹಿಂದೆ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಅತಿ ಹೆಚ್ಚು ಅವಲಂಬನೆ ಆಗಿತ್ತು. ಅದನ್ನ ದೊಡ್ಡ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತವರು, ಮಾಸ್ ಲೀಡರ್ ಆಗಿದ್ದಂಥವ್ರು ಯಡಿಯೂರಪ್ಪನವರು. ಯಡಿಯೂರಪ್ಪನವರ ನಿರ್ಗಮನದಿಂದ ಬಿಜೆಪಿಯ ವೀರಶೈವ ಲಿಂಗಾಯತ ಮತಗಳು ಸಾಕಷ್ಟು ಕುಸಿದ್ವು. ಈ ಸರ್ತಿ ನೋಡಿ, ಕಾಂಗ್ರೆಸ್ನ MLAಗಳ ಸಂಖ್ಯೆನ ನೀವು ಗಮನಿಸಿದ್ರೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ MLAಗಳು ಜಾಸ್ತಿ ಕಾಂಗ್ರೆಸ್ ನಿಂದ ಗೆದ್ಕೊಂಡ್ ಬಂದವರು ಲಿಂಗಾಯತರು. ಅಂದ್ರೆ ಎಲ್ಲ ಒಂದ್ ಕಡೆ ಶಿಫ್ಟ್ ಆಗಿದೆ ಅಂತ. ಅದಕ್ಕೆ ಇನ್ನೂ ಒಂದು ಕಾರಣ, ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು MB ಪಾಟೀಲ್ ಮೂಲಕ ಮಾಡಿದಂತ ಈ ಧರ್ಮ ವಿಭಜನೆಯ ಒಂದು ಪ್ರಯತ್ನ, ಅಂದ್ರೆ ವೀರಶೈವ ಲಿಂಗಾಯತ 2 ಪ್ರತ್ಯೇಕ ಧರ್ಮ ಅಂತ ಮಾಡಿ ಅಲ್ಲಿ ಒಂದಿಷ್ಟು ಅದು ಆ ಚುನಾವಣೆಯಲ್ಲಿ ಹಿನ್ನಡೆ ಆದ್ರೂ ಈ ಚುನಾವಣೆಯಲ್ಲಿ ಅದು ಪ್ಲಸ್ ಆಗಿತ್ತು. ಮತ್ತೆ ಒಕ್ಕಲಿಗ ಮತಗಳಂತ ಬಂದಾಗ ಇಡೀ ಕರ್ನಾಟಕದಲ್ಲಿ ದೇವೇಗೌಡರನ್ನ ಒಂದು ರೀತಿಯ ಏನಂತಾರೆ ನಾವು ಅನಭಿಷಕ್ತ ಒಕ್ಕಲಿಗ ಲೀಡರ್ ಅನ್ನೋ ತರ ಇತ್ತು. ಹೀಗಾಗಿ ಆ ಒಕ್ಕಲಿಗ ಸಮುದಾಯದ ದೇವೇಗೌಡರ ಕುಟುಂಬದ ಪ್ರಾಬಲ್ಯವನ್ನ ಮುರಿದು DK ಶಿವಕುಮಾರ್ ಒಕ್ಕಲಿಗರ ಮತಗಳನ್ನು ತರಬೇಕು, ಲಿಂಗಾಯತ ವೀರಶೈವ ಮತಗಳನ್ನು ಸೆಳೆಯಬೇಕು, ಅದ್ರ ಜೊತೆಗೆ ಅಹಿಂದ ಮತಗಳು. ಈ ರೀತಿಯ ಚುನಾವಣೆಯ ದೃಷ್ಟಿಯಿಂದ ನೋಡೋದಾದ್ರೆ DK ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲಿದೆ. ಆದ್ರೆ ಇಲ್ಲಿ ಒಂದು ಸಣ್ಣ ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂತದ್ದು, ಈ
ಸಿದ್ದರಾಮಯ್ಯನವರಿಗೆ ಅವರು ಪ್ರಗತಿಪರರು, ಸಮಾಜವಾದಿಗಳು ಮತ್ತು ಅವರು ಮೇಲ್ವರ್ಗದ ವಿರೋಧಿಗಳು ಅನ್ನುವಂತ ಒಂದು ಹಣೆಪಟ್ಟಿ ಏನಿತ್ತಲ್ಲ, ಅದನ್ನ ಎಲ್ಲ ಒಂದ್ ಕಡೆ ಬಿಜೆಪಿಯ ಹಿಂದುತ್ವದ ಪರ ಮತಗಳೇನಿದೆಯಲ್ಲ ಅದು ಒಂದು ರೀತಿ ಸಾಫ್ಟ್ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಆಗ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು, ಸಂಸ್ಕೃತ ಶ್ಲೋಕ ಹೇಳುವಂತವ್ರು, ದೇವಸ್ಥಾನಕ್ಕೆ ಹೋಗುವಂತವ್ರು, ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಅಟ್ಯಾಕ್ ಮಾಡ್ತಾ ಇದ್ರು ಅವರು ಹಿಂದೂ ವಿರೋಧಿಗಳು, ಸಿ ಟಿ ರವಿ ಅವರು ಬಹಿರಂಗವಾಗಿ ಸಿದ್ದರಾಮುಲ್ಲಾ ಖಾನ್ ಅಂತಿದ್ರಲ್ಲ, ಈಗ ಹಂಗ ಅನ್ನಕ್ಕಾಗಲ್ಲ, ಯಾಕಂದ್ರೆ ಇವರು ಹಿಂದುತ್ವದ ಪರವಾಗಿರುವಂತ. ಮಾತಾಡ್ತಾ ಇದ್ದೆ ಸಿದ್ದರಾಮಯ್ಯನವರ ಎಕ್ಸಿಟ್ ನಿಂದಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಾಗುವಂತಹ ಎಫೆಕ್ಟ್ ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಈಗಷ್ಟೇ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ ವಕ್ತಾರರಾದಂತಹ ನಾಗೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಅಭಿಪ್ರಾಯ ಸರ್, ಈಗ ಸಿದ್ದರಾಮಯ್ಯನವರು ಆಚೆ ಹೋಗಿದ್ರಿಂದಾಗಿ, ಅಂದ್ರೆ ರಿಸೈನ್ ಮಾಡಿದ್ರಿಂದಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ ನೀವು? ಅಲ್ಲ, ಇದು ಏನಂದ್ರೆ ಸಿದ್ದರಾಮಯ್ಯ ಸಮರ್ಥ ನಾಯಕ ಆಗಿದ್ರು, GBA ಎಲೆಕ್ಷನ್ ನಿಭಾಯಿಸಕ್ಕೆ ಅವ್ರಿಗೆಲ್ಲ ಸಮರ್ಥ ಇತ್ತು. ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ನಡ್ಕಾ ರೀತಿ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ಆಗ ಮಿನಿಸ್ಟರ್ ಸಚಿವರಾಗಿ ಬೆಂಗಳೂರಲ್ಲಿ ನಡ್ಕಾ ರೀತಿ ನೀತಿಗಳ ಮೇಲೆ GBA ಎಲೆಕ್ಷನ್ ಎದುರಿಸಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತ ನೀವು ಕ್ವಶನ್ ಮಾಡ್ಬೋದು, ಯಾಕೆ ಹೆಂಗ್ ಸರ್ ಹೇಳ್ಬೋದು ಅಂತ. ಇವತ್ತು ಬೆಂಗಳೂರು ಅಭಿವೃದ್ಧಿ ಬಂದು ಅವ್ರ ಕೈಲಿತ್ತು, ಬಂದು 3 ವರ್ಷ ಆಯ್ತು ಸರ್ಕಾರ. 2024ರಲ್ಲಿ 7,000 ಕೋಟಿ ಅನುದಾನ ತಗೊಂಡ್ರು, BBMP ತಗೊಂಡು GBA ಅಂತ ಮಾಡಿದ್ರು. GBA ಅಂತ ಮಾಡಾದ್ಮೇಲೆ GBA ಇಂದ ಆಗಿರೋಂತ ಅಭಿವೃದ್ಧಿ ಏನು ಅಂತ ಜನ ಕೇಳ್ತಾ ಇದ್ದಾರೆ. ಇದೇ ಬೆಂಗಳೂರಿನ ಜನ ಎಲೆಕ್ಷನ್ ಆಗ್ಬೇಕಲ್ಲ, ಅಲ್ಲ GBA ಅಭಿವೃದ್ಧಿ ಆಗ್ಬೇಕಲ್ಲ. ಮೊದಲಾಗಿ 7,000 ಕೋಟಿ ಅನುದಾನ ತಗೊಂಡ್ರು. ಅನುದಾನ ತಗೊಂಡ್ಮೇಲೆ GBA ಏನನ್ನು ಅಭಿವೃದ್ಧಿ ಮಾಡಿದ್ರು? ರಸ್ತೆ ಗುಂಡಿಗಳು ಏನು ಬದಲಾವಣೆ ಆಗ್ಲಿಲ್ಲ, ಫುಟ್ಪಾತ್ ಬದಲಾವಣೆ ಆಗಿಲ್ಲ, ರೋಡ್ಗಳೇನು ಡೆವಲಪ್ಮೆಂಟ್ ಆಗಿಲ್ಲ, ಆಮೇಲೆ ಕಸ ಏನು ವಿಲೇವಾರಿ ಆಗಿಲ್ಲ. ಆಮೇಲೆ ಇದೇ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬೆಂಗಳೂರು ಬಂದು ಕೇಳ್ಕೊಂತಾರೆ, ಅಪಾರ್ಟ್ಮೆಂಟ್ ಅಲ್ಲಿ ನೀರು ತುಂಬಾ ಮುಳುಗೋಗ್ತಾ ಇದೆ, ಬಿಲ್ಡಿಂಗ್ಗಳು ಬಿದ್ದೋಗುವಂತ ಪರಿಸ್ಥಿತಿ ಇದೆ, ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿ ಸರ್ ಅಂತ. ಅಲ್ಲ, ಅವ್ರಿಗೆ ಲೆಟರ್ ಕೊಟ್ಟ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟವ್ರೆ, ಆಯ್ತು ಪರಿಹಾರ ಹೇಳ್ಬೇಕಾಗಿತ್ತು. ಅದಕ್ಕಂತ ಇವ್ರು ಕೊಟ್ಟಿದ್ ವಾರ್ನಿಂಗ್ ಹೇಗಿತ್ತು ಅಂತಂದ್ರೆ, ಇದೆಲ್ಲ ನನ್ನ ಹತ್ರ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ತಾರೆ. ನಿಮ್ ಇದೆಲ್ಲ ನನ್ನ ಹತ್ರ ಮಾಡ್ಕೊಂಡ್ಬಿಡ್ರಿ, ಇವೆಲ್ಲ ನನ್ನ ಹತ್ರ ನಡೆಸ್ಬೇಡ್ರಿ ಅಂತಂದ್ರು. ಅದೇ ರೀತಿ MSME ಬಿಲ್ಡಿಂಗ್ MSME ಕಂಪ್ನಿಗಳು, ಸ್ವಾಮಿ ನಮ್ಗೆ ಕರೆಂಟ್ ಕೊಡಿ, ರಸ್ತೆ ಕೊಡಿ, ಮತ್ತೆ ನಮಗೆ ದಾರಿಗಳು ಕೊಡಿ ಅಂತ ಕೇಳಿದಾಗ ನಿಮ್ಗೆ ಇಷ್ಟ ಇದ್ರೆ ಇರ್ಬೋದಿಲ್ಲ, ಹೋಗ್ತಾ ಇರ್ಬೋದು. ಎಷ್ಟೋ ಕಂಪ್ನಿಗಳು ಇವತ್ತು ಬಂದಿಲ್ಲ. ಯಾಕೆ ಅಂದ್ರೆ ಇಲ್ಲಿನ ಭಯ. ಇಲ್ಲಿ ಡಬಲ್ ಯಂತ್ರ ಇತ್ತು, ಇಲ್ಲಿ ಸಿದ್ದರಾಮಯ್ಯ ಮಾತು ಕೇಳ್ಬೇಕಾ, ಡಿ ಕೆ ಶಿವಕುಮಾರ್ ಮಾತು ಕೇಳ್ಬೇಕಂತ ಹೇಳಿ ಎಷ್ಟೋ ಕಂಪ್ನಿಗಳು ಕರ್ನಾಟಕ ಬರ್ತಿದ್ದಂಗೆ ಇವತ್ತು ಪಕ್ಕದ ರಾಜ್ಯಗಳಿಗೆ ಹೋಗಿದ್ದಾವೆ, ಅಭಿವೃದ್ಧಿ ಆಗ್ತಾ ಇದಾವೆ ಎಷ್ಟೋ ಕಂಪ್ನಿಗಳು. ಇವತ್ತು ಇವರೇನೋ ಮುಖ್ಯಮಂತ್ರಿ ಆಗ್ಲಿ ಸಂತೋಷ, ಆದ್ರೆ ಇವ್ರು ಪ್ರಬುದ್ಧತೆ ಬರ್ಬೇಕಾಗಿದೆ. ಪ್ರಬುದ್ಧತೆ ಬಂದಾಗ ಇವ್ರು ಮುಖ್ಯಮಂತ್ರಿ ಆದಾಗ ಅದಕ್ಕೊಂದು ಅರ್ಥ ಇತ್ತು. ನಾಯಕ ಅಂದ್ರೆ ಎಲ್ಲಾನು ಸಮರ್ಥವಾಗಿ ತಗೊಂಡೋಗೋರು ನಾಯಕ ಅಂತಾರೆ, ಎಲ್ಲಾನು ಸಹಕರಿಸಬೇಕು, ಅದ್ ನಾಯಕತ್ವದಲ್ಲಿ ಇರ್ಬೇಕು. ಇವರು ನೆಟ್ಟು ಬೈ ಟೈಟ್ ಮಾಡ್ತೀನಿ, ನಾನು ಮಾಧ್ಯಮದವರಿಗೆ ನಾನು ಬೆನ್ನೆತ್ಬಿಡ್ತೀನಿ, TV9 ಇಂದ ಬೆನ್ನೆತ್ತಿದ್ ನೋಡಿರ್ತಾನೆ, ನನ್ನ ಎದುರಾಕಣಕ್ ಹೋಗ್ಬಿಡಿ ಅಂತ ಮಾಧ್ಯಮದವ್ರಿಗೆ ಭಯ ಇಡ್ಸೋಂಥದ್ದು. ಈ ರೀತಿಯಾದ ವಿಚಾರಗಳು ಇಟ್ಕೊಂಡು ಇವರು ಮುಖ್ಯಮಂತ್ರಿ ರಾಜ್ಯದ ಒಂದ್ ಸೆಕೆಂಡ್ ಅಲ್ಲ, ನಿಮ್ಗೆ ಏನಾದ್ರು ನೋವಾಗ್ತಾ ಇದ್ರೆ ನೀವು ಮಾತಾಡಿ. ಇಲ್ಲ ನಿಮ್ಗೆ ನೋವಾಗ್ತಾ ಇದ್ರೆ ಕುತ್ಕೊಳ್ಳಿ, ನಾನು ಜನ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ, ನಾಯಕರ ಗುಣಗಳ ಬಗ್ಗೆ ಮಾತಾಡ್ತೀನಿ, ಒಂದು ಸಮರ್ಥ ಅಧಿಕಾರ ಬರುತ್ತೆ. ರಾಜ್ಯಕ್ಕೆ ಸಮರ್ಪಕವಾಗಿ ಎಲ್ಲಾನು ಸಹಕರಿಸುವಂತ ನಾಯಕ ಬೇಕು ಹೊರತು ಇಲ್ಲಿ ನಟ್ಟು ಬಾಯ್ ಟೈಟ್ ಮಾಡ್ತೀನಿ, ಇಲ್ಲಿ ಅಭಿವೃದ್ಧಿ ಶೂನ್ಯ ಮಾಡ್ತೀನಿ ಅಂದ್ರೆ ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅಧಿಕಾರದಲ್ಲಿ ಇರ್ಲಿಲ್ವಾ? ಈ ರಾಜ್ಯದಲ್ಲಿ ಇರ್ಲಿಲ್ವಾ? ನೀರಾವರಿ ಇಲಾಖೆ ಯಾರ ಕೈಲಿತ್ತು? ಬೆಂಗಳೂರು ಅಭಿವೃದ್ಧಿ ಇಲಾಖೆ ಯಾರ ಕೈಲಿತ್ತು? DCM ಪೋಸ್ಟ್ ಯಾರ ಕೈಲಿತ್ತು? KPCC ಅಧ್ಯಕ್ಷ ಸ್ಥಾನ ಯಾರ ಕೈಲಿತ್ತು? ಇಂತ ಮಹತ್ವವಾದ 4 ಪೋರ್ಟ್ಫೋಲಿಯೋ ಇಟ್ಕೊಂಡಾಗ ಇವತ್ತು KPCC ಅಧ್ಯಕ್ಷ ಸ್ಥಾನದಲ್ಲಿ ಏನ್ ನಡೀತಿದೆ? ಇವತ್ತು ಯುವ ಕಾಂಗ್ರೆಸ್ ಎಲ್ಲ ಯೂತ್ಸ್ ಅಂತ ಇದ್ರಲ್ಲ, ಕಚೇರಿಗಳು ಇವತ್ತು ನಮ್ಮ ಪಕ್ಷ ಯಾವ ರೀತಿ ನಮ್ಮ ಕಿತ್ಕೊಳ್ಳಿ ಈಗಲೇ ಈಗ ನಾಗೇಂದ್ರ ಅವರೇ, ಇನ್ನೊಂದು ಏನು ಗೊತ್ತಾ, ನೀವು ಭಯದಲ್ಲಿ ಮಾತಾಡ್ತಿದ್ದೀರಿ ಅಂತೇಳಿ ಒಂದು ಮಾತು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ್ವಿ ಅಂದ್ರೆ CM ಆದ ನಂತರ ನಿಮ್ಗೆ ಹಳೆ ಮೈಸೂರು ಭಾಗದಲ್ಲಿ ವೋಟ್ ಬ್ಯಾಂಕ್ ಕಳ್ಕಂತೀರಿ JDS ಅವರು,
ಅನ್ನೋ ಒಂದು ಭಯ ಕಾಡ್ತಿದೆ. ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲದೆ ಅದು ನಿಮ್ಮ ಒಂದು ಅನಿಸಿಕೆ. ಇಲ್ಲಿ ನಂದಲ್ಲ ಜನಾಭಿಪ್ರಾಯ, ಇವತ್ತು ಜೊತೆಗೆ ರಾಜಕೀಯ ನಮ್ಮ ಪಂಡಿತರು ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ, ಇಲ್ಲ ಸಿದ್ದರಾಮಯ್ಯ ನೋಡಿ ಜೆಡಿಎಸ್ ಪಕ್ಷ ಕಟ್ಟಿಲ್ಲ. ಜೆಡಿಎಸ್ ಪಕ್ಷ ನಿಂತಿರೋದು ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತರ ಮೇಲೆ. Okay. ಇವರೆಲ್ಲ ಮುಖವಾಡಗಳು ನೋಡಿದ್ದಾರೆ, ಗೋಮುಖ ವ್ಯಾಘ್ರಗಳು ಇವರು. ಅಧಿಕಾರ ಅಪಹಾಪಿನೇ. ಅರ್ಥ ಇದೆಯಲ್ಲ? ಪವರ್ ಬ್ರೋಕರ್ಸ್ ನೀವು. ಪವರ್ ಗೋಸ್ಕರ ಮಾತಾಡ್ಲಿ. ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ಅಬ್ಜೆಕ್ಷನ್ ಬೇಡ, ಅವ್ರು ಮಾತಾಡ್ಬೇಕಾದ್ರೆ ನಾನು ಅಬ್ಜೆಕ್ಷನ್ ಮಾಡಲ್ಲ. ಯೋಗ್ಯತೆಯಿಂದ ನಡೆಸ್ಕೊಳ್ಳಿ ಆಯ್ತಾ. ಇದೊಂದು ಡಿಬೇಟ್, 4 ಜನ ವಿಚಾರ ಗೊತ್ತಾಗ್ಲಿ, ಸತ್ಯ ಗೊತ್ತಾಗ್ಲಿ. ಇವತ್ತು ಇವ್ರ ಅಧಿಕಾರದ ಬದಲಾವಣೆಯಿಂದ ನಮ್ಮ 7 ಕೋಟಿ ಜನಕ್ಕೆ ಆಗ್ತಾರ ಅನುಕೂಲ ಏನು, ಅಭಿವೃದ್ಧಿ ಏನು? ಇವತ್ತು ಮಳೆ ಬರ್ತಾ ಇದೆ. ಇವತ್ತು ನಾನು ಮಲ್ಲೇಶ್ವರಮಲ್ಲಿ ಅರ್ಧ ಕಾರ್ ನೀರು ತುಂಬೋಗಿತ್ತು. ಜನ ತಲೆ ಮೇಲೆ ಕೈಕೊಂಡು ಕಾರ್ ಬಿಟ್ಟು ಬೀದಿಗಳು ನಿಂತ್ಕೊಂಡು ಫುಟ್ಪಾತ್ ನಿಂತ್ಕೊಂಡು ಪ್ರಾಣ ಉಳಿಸ್ಕೊಂತ ಇದ್ರು. ಇಂಥ ಜ್ವಲಂತ ಸಮಸ್ಯೆ ಬೆಂಗಳೂರಲ್ಲಿ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದ ತಕ್ಷಣ 7 ಕೋಟಿ ಜನ ಏನೋ ಬಂಗಾರದಲ್ಲಿ ಅನ್ನ ತಿನ್ನಲ್ಲ. ಅವ್ರು ಬೇಕಾದಂತ ಮೂಲ ಸೌಕರ್ಯ ಕೊಡಕ್ಕಾದ ಅಸಹಾಯಕ ಸರ್ಕಾರ. ಸಿದ್ದರಾಮಯ್ಯ ಇದ್ರು ಅಂದಿದ ತಕ್ಷಣ ಸಿದ್ದರಾಮಯ್ಯ ಒಂದ್ ಸೆಕೆಂಡ್ ನಾಗೇಂದ್ರ ಅವರು, ಈಗ ಈ ರೀತಿಯಾದ ಸಮಸ್ಯೆ ಯಾರು ಬಂದ್ರು ಸಾಲ್ವ್ ಆಗ್ತಿಲ್ಲ ಅಂದಾಗ ಸರ್ಕಾರ ನಡೆಸ್ತಾ ಇರ್ಬೇಕಾದ್ರೆ ವಿಪಕ್ಷಗಳು ಸಮನ್ವಯತೆಯಿಂದ ಒಟ್ಟಿಗೆ ಕೂತ್ಕೊಂಡು ಏನ್ ಸಮಸ್ಯೆ ಆಗ್ತದೆ, ಇದಕ್ಕೆ ಪ್ಲಾನ್ ಏನು, ನೀವು ಸಲಹೆ ಕೊಡಬಹುದಾಗಿತ್ತು ಸರ್ಕಾರಕ್ಕೆ. ಯುವರ್ ಗುಡ್ ಪಾಯಿಂಟ್ ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಪ್ರಶ್ನೆನ. ಇವತ್ತು ನಾವು ವಿಧಾನಸೌಧ ಸದನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ವಿರೋಧ ಪಕ್ಷಗಳು ಕೇಳಿದಾಗ 34 ಸಚಿವರು ಆಬ್ಸೆಂಟ್ ಆಗ್ತಾರೆ. 4 ಬಾರಿ ಸಲಹೆ ಕೊಡ್ತಾರೆ ಸ್ಪೀಕರ್ ಅವರು. ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರು ಸರಿಯಾಗಿ ಉತ್ತರ ಕೊಡಿ, ನೀವು ಉತ್ತರ ಕೊಡದೆ ಪಲಾಯನ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಪೀಕರ್ ತನ್ನ ಸ್ವಂತ ಸ್ಥಾನಮಾನ ಅಲ್ಲಿ ಸೀಟ್ ನ ಧಿಕ್ಕರಿಸಿದ್ದೋಗಿ ನಾವು ರಾಜ್ಯದಲ್ಲಿ ನೋಡಿದೀವಿ. ಆ ರೀತಿ ಮತ್ತೆ ಗೂಂಡಾಗಿರಿ ವರ್ತನೆ ರಾಜ್ಪಾಲರು ಬಂದ್ರೆ ವಾರ್ನಿಂಗ್ ಮಾಡಂತ ಕಾಂಗ್ರೆಸ್ ಅಲ್ಲಿ ಅವ್ರನ್ನ ಕೈಯಾರಿ ತೆಲ್ಲಾಡಿ ವಾರ್ನಿಂಗ್ ಮಾಡಿದ್ ನೋಡಿದ್ವಿ. ಕೇಳ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಸಹಾಯಕ ಸರ್ಕಾರ. ಇನ್ನು ಯಾವ ರೀತಿ ನಾವು ಪ್ರಶ್ನೆ ಮಾಡ್ಕೋ ಸದನದಲ್ಲಿ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅವರಲ್ಲಿ. ಇನ್ನು ಹೋರಾಟ ವಿಚಾರಗಳಲ್ಲಿ ಸದನದಲ್ಲಿ ಕೇಳೋ ವಿಚಾರ ಕೊಡ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ 3 ವರ್ಷ ಸರ್ಕಾರದಲ್ಲಿದ್ರು. ಆದ್ರೆ ಸಿದ್ದರಾಮಯ್ಯರು 224 ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಟ್ಟರೆ, ಎಷ್ಟು ಕ್ಷೇತ್ರಗಳು ಅಭಿವೃದ್ಧಿ ಆಗಿದ್ದಾವೆ, ಎಷ್ಟು ಮೂಲ ಸೌಕರ್ಯಗಳು ಕೊಟ್ಟರೆ. ಇವತ್ತು ಒಂದೊಂದು ವಿಚಾರ ನೀವು ಹೇಳ್ಬೇಕಂತಂದ್ರೆ 4 ಲಕ್ಷ ಕೋಟಿ ಅನುದಾನ ಬಜೆಟ್ ಮಂಡನೆ ನನ್ನ ಪ್ರಶ್ನೆ ಇಷ್ಟೇ ಸರ್. ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೋ ಅಲ್ಲ, ಸಿಎಂ ಅವರು ವಿರುದ್ಧ ಅಲ್ಲ, ನಾನು ಜನಪರವಾದ ನೊಂದ ಜನರ ಪರ. ಇವತ್ತು ನಮ್ಮ ರಾಜ್ಯದ ಜನ ಇವರಿಗೆ 136 ಮ್ಯಾಂಡೇಟರಿ ಕೊಟ್ಟಿತ್ತು, ನೀವು ಕುರ್ಚಿಗಳಿಗೋಸ್ಕರ ಹೋರಾಟ ಮಾಡಿ ಅಂತ. ಇವಾಗ ಡಿ ಕೆ ಶಿವಕುಮಾರ್ ಕುರ್ಚಿ ಸ್ಥಾನ ಕೊಟ್ಬಿಟ್ಟು ಸಿಎಂ ಆದ್ರು. ಹಂಗಂತ ಅಲ್ಲಿ ಸೊರ ಬಿಡುತ್ತಾ? ಇವತ್ತು ಇಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗೆ ಅಲ್ಲಿ ಇರುವಂತ ಶಾಸಕರು ಸರ್ಕಾರ ವಿರುದ್ಧ ಮಾತಾಡಿದ್ದಾರೆ. ಎಷ್ಟೋ ಸತಿ ಎಐಸಿಸಿ ಬಂದು ವಾರ್ನಿಂಗ್ ಮಾಡಿದ್ದಾರೆ, ಯಾರು ಸರ್ಕಾರ ವಿರುದ್ಧ ಯೋಜನೆಗಳ ಬಗ್ಗೆ ಮಾತಾಡಬಾರ್ದು, ನೀವೇನು ಮಾತಾಡಿದ್ರೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಅವ್ರು ಮಾತಾಡಿದ್ ನಾವು ನೋಡಿದೀವಿ. ಆ ರೀತಿಯಾಗಿ ಸಿದ್ದರಾಮಯ್ಯ ನಡೆಸಕ್ಕಾದಂತ ಸರ್ಕಾರನ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಈಗಾಗಲೇ ಬಣಗಳು ಸ್ಟಾರ್ಟ್ ಆಗೋಗಿದ್ದಾವೆ. ಇವತ್ತು ಎಲ್ಲ ಒಂದು ಟೀಮ್ ಸ್ಟಾರ್ಟ್ ಆಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಏನ್ ಟೀಮ್ ಇದೆಯೋ ಇವ್ರನ್ನ ಇವತ್ತು ಖಂಡಿಸ್ತಾ ಇದ್ದಾರೆ. ಇವತ್ತು ಇವ್ರ ಪರ ಯಾರು ಸಹಕಾರ ಕೊಡ್ತಾ ಇಲ್ಲ. ಇನ್ನು ಇವ್ರು ಬಂದು ಇವಾಗ ಸಿಎಂ ಸ್ಥಾನದಲ್ಲಿ ಕುತ್ಕೊಂಡು ಇವ್ರಿಗೇನು ಕಾರ್ಯಕರ್ತರು ಖುಷಿ ಆಗ್ಬೋದಷ್ಟೇ. ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರು ಖುಷಿ ಆಗ್ಬೋದು, ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಕಾರ್ಯಕರ್ತರು ನೋವಾಗ್ಬೋದು. ಆದರೆ ರಾಜ್ಯದ 7 ಕೋಟಿ ಜನದ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವತ್ತು ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದಾವೆ. ಇವತ್ತು ಯಾವ ಸಮಸ್ಯೆಗಳು ಅಂತಂದ್ರೆ 108 ಸಮಸ್ಯೆಗಳು. ಇವರು ಗ್ಯಾರಂಟಿ ಯೋಜನೆ ತಂದ್ರು. ಆ ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಯುವ ನಿಧಿ ಬಗ್ಗೆ ಏನ್ ಮಾಡಿದ್ರು ಇವರು? ಇವತ್ತು ಉದ್ಯೋಗ ಸೃಷ್ಟಿ ಮಾಡಿದ್ರ? ಮಾಡಿಲ್ಲ. ಬೆಲೆ ಏರಿಕೆ ನೋವು ಈ ಸರ್ಕಾರಕ್ಕೆ ತಟ್ಟುತ್ತೆ. ಅತಿ ಶೀಘ್ರದಲ್ಲಿ 3 ರಿಂದ 6 ತಿಂಗಳ ಸರ್ಕಾರ ಪತನ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅವರು ಶಾಸಕರುಗಳು ಇರೋರೆ ಇವ್ರಿಗೆ ಸಹಕಾರ ಕೊಡದೆ ಈ ಸರ್ಕಾರ ಕಾಣ್ತಾ ಇರೋದು ನೀವು. ಆಯ್ತು, ಒಂದ್ ಸೆಕೆಂಡ್. ಈಗ ಹರ್ಷಿದ್ದವ್ರೆ, ನಿಮ್ಮ ಸರ್ಕಾರದ ಕುರ್ಚಿ ಹೋರಾಟ ಆಯ್ತು. ಸಚಿವ ಸ್ಥಾನ ಮತ್ತೆ ಹೊಸ ಶಾಸಕರು ಸಚಿವ ಬೇಕಂತ ಹೋರಾಟ ಇದೆ ಹೊರತು ಇಲ್ಲಿ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ. 220 ಲಕ್ಷದ ಅನುದಾನ ಕೊಡಕ್ಕಾಗಿಲ್ಲ.
ಅವಕಾಶ ಕೊಟ್ಟಾಗ ನೀವು ಕೆಲಸ ಮಾಡಕ್ಕಾಗಿಲ್ಲ. ಇವಾಗ ಅಸಹಾಯಕರಾಗಿದ್ದೀರಿ. ಬರೀ ಕುರ್ಚಿ ಬಗ್ರೆ ರಾತ್ರಿ ಇದ್ರೆ ಕುರ್ಚಿ, ಬೆಳಿಗ್ಗೆ ಇದ್ರೆ ಕುರ್ಚಿ, ಡೆಲ್ಲಿ ಹೋರಾಟ, ಇದಕ್ಕೆ ತಮಿಳ್ನಾಡು ಓಡೋಗೋದು, ಅಸ್ಸಾಂ ಓಡೋಗೋದು, ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ದು, ಇವನೇನು 3 ವರ್ಷ ನೋಡಿದ್ವಿ. ಅದು ಅಭಿವೃದ್ಧಿ ಕಂಪ್ಲೀಟ್ ಶೂನ್ಯ ಆಗಿದೆ ರಾಜ್ಯದಲ್ಲಿ. ಈಗ ಮಳೆ ಬಂದ್ರೆ ಎಷ್ಟು ಜನ ಸಾಯ್ತಂತ ಭಯ, ಆತಂಕ. ಒಂದ್ ಸೆಕೆಂಡ್ ಹನುಮೇಶ್ ಸರ್, ಈಗ ಸದ್ಯದ ಪರಿಸ್ಥಿತಿಯಿಂದ ನಾನು ಮಾತಾಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ವಿಚಾರಕ್ಕೆ. ಸಿದ್ದರಾಮಯ್ಯನವ್ರನ್ನ ಒಂದ್ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕರೆದಾಗ ಇವರು ವಿನಮ್ರವಾಗಿ ರಿಜೆಕ್ಟ್ ಮಾಡ್ತಾರೆ. ಯಾಕೆ? ಒಂದು. ಮತ್ತೊಂದು ಕಡೆ ಈಗ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ, ಯಾಕೆಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಆಬ್ವಿಯಸ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತಾರೆ. ಈಗ ಸದ್ಯದಲ್ಲಿರುವಂತಹ ಒಂದಷ್ಟು ಜನ ಸಿದ್ದು ಸಂಪುಟದಲ್ಲಿದ್ದವರ ಸಚಿವರನ್ನ ಮುಂದುವರಿಸಬೇಕು ಅನ್ನೋದು ಒಂದಿರುತ್ತೆ. ಸೊ ಅವ್ರಿಗೊಂಥರ ಈಗ ಸೀಟು ನಮಗೆ ಉಳಿಯುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಸೊ ಹಾಗಾಗಿ ಈ ಸಂಪುಟ ವಿಚಾರಕ್ಕೆ ಬಂದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ನಡೆ ಅನುಸರಿಸಬೇಕು, ಎಚ್ಚರಿಕೆ ಹೆಜ್ಜೆ ಇಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಏನೇನಾಗುತ್ತೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಚಾರ. ನೋಡಿ, ಸಿದ್ದರಾಮಯ್ಯನವರು ಮೊದಲಿಂದನೇ ಹೇಳ್ತಾ ಬಂದಿದ್ದರು ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ. ಅವರು ಮೊದಲಿಂದ ಅದೇ ಸ್ಟ್ಯಾಂಡ್ ಇತ್ತು. ನಿನ್ನೆ ಕೂಡ ಅದನ್ನೇ ಹೇಳಿದ್ದಾರೆ ಅವರು, ನಾನು ವಿನಮ್ರವಾಗಿನೇ ಅದನ್ನು ನಿರಾಕರಿಸಿದ್ದೀನಿ ರಾಜ್ಯಸಭಾ ಸ್ಥಾನವನ್ನು ಅಂತ. ಹೀಗಾಗಿ ಅವರು ಎಲ್ಲೇ ಆರಂಭದಿಂದ ಕೂಡ ಅವರ ರಾಜ್ಯ ರಾಜಕಾರಣಕ್ಕೆ ಸೀಮಿತ ಆಗಿರೋದ್ರಿಂದ ಇನ್ನೂ 2 ವರ್ಷ ನಾನು ಜನರ ಸೇವೆ ಮಾಡ್ತೀನಿ, ಶಾಸಕನಾಗಿರ್ತೀನಿ ಅಂತ. ನೀವು ಹೇಳ್ದಂಗೆ ಈ ಸಂಪುಟ ರಚನೆ ಇದೆಯಲ್ಲ, ಈ ಸಂಪುಟಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ರೂ ಕೂಡ ಅಲ್ಲಿ ಇರುವಂತ ಸಚಿವರನ್ನ ನಿಯಂತ್ರಣ ಮಾಡುವಂಥದ್ದು ಮತ್ತು ಆ ಸಚಿವರನ್ನ ನೇಮಕ ಮಾಡುವಂಥದ್ದು, ಶಿಫಾರಸು ಮಾಡುವಂಥದ್ದು ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಆಗಿರ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಕಿಂಗ್ ಮೇಕರ್ ಆಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯನವ್ರನ್ನ ವಿರುದ್ಧ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರು ಆಡಳಿತ ಮಾಡಕ್ ಆಗೋದಿಲ್ಲ, ಅವರ ಸ್ವಂತ ನಿರ್ಧಾರ ತೆಗೆದುಕೊಳ್ಳಕ್ ಆಗೋದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಪ್ರಭಾವ ಅಷ್ಟರ ಮಟ್ಟಿಗಿದೆ ಕಾಂಗ್ರೆಸ್ನಲ್ಲಿ. ಅವರ ಬೆಂಬಲಿಗ ಶಾಸಕರು ಸಾಕಷ್ಟು ಜನ ಇದ್ದಾರೆ. ಇನ್ನೂ ಒಂದು ನಾವು ಇಲ್ಲಿ ನೆನಪಿಸ್ಕೋಬೇಕು, ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಅವ್ರನ್ನ ಎದುರಿಸಿಕೊಂಡು ಆಡಳಿತ ಮಾಡ್ತೇನೆ ಅಂತ ಹೋದ್ರೆ, ಹಿಂದೆ ನಾವು ನೋಡಿದ್ವಿ 17 ಜನ ಶಾಸಕರೇ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡ್ಬಿಟ್ರು. ಅವಾಗ ಎಲ್ಲರೂ ಏನ್ ಮಾತಾಡಿದ್ರು, ಸಿದ್ದರಾಮಯ್ಯನ ಕಳಿಸಿದ್ದು ಅಂತ, ಸರ್ಕಾರ ಬೀಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವರೇ ಕಳಿಸಿದ್ರು ಅನ್ನೋದು. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಪ್ರಭಾವ ಇದೆ ಅಲ್ಲ ಈ ಸರ್ಕಾರದ ಮೇಲೆ, ಅಷ್ಟರ ಮಟ್ಟಿಗೆ ಇರುತ್ತೆ. ಹೀಗಾಗಿ ಅದು ಒಂಥರ ಡಿಫ್ಯಾಕ್ಟೋ ಸಿಎಂ ಅಂತೀವಲ್ಲ, ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ರು ಕೂಡ ಎಲ್ಲರೂ ಕೂಡ ಹೋಗುವಂತದ್ದು ಸಿದ್ದರಾಮಯ್ಯನವ್ರ ಬಳಿಗೆನೆ. ಅವ್ರು ಹೇಳಿದಂತವ್ರಿಗೆ ಸ್ಥಾನಗಳನ್ನ, ಮಂತ್ರಿ ಸ್ಥಾನವನ್ನು ಕೊಡ್ಲೇಬೇಕಾಗತ್ತೆ. ಅವರ ಪ್ರಭಾವ ಬಹಳ ದಟ್ಟವಾಗಿ ಈ ಸರ್ಕಾರದ ಮೇಲೆ ಇರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರನ್ನ, ಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಪಕ್ಷವನ್ನ, ಸರ್ಕಾರವನ್ನ ಮುನ್ನಡೆಸ. ಅಕಸ್ಮಾತ್ ಹಾಗೆ ಆಗ್ಲಿಲ್ಲ ಅನ್ನೋದಾದ್ರೆ, ಈಗ ಸಿದ್ದು ಅವರ ಪರಮಾಪ್ತರಿಗೆ ಏನಾದ್ರೂ ಸಚಿವ ಸ್ಥಾನ ಏನಾದ್ರೂ ಕೈ ತಪ್ಪು ಹೋಯ್ತು ಅಂತಂದ್ರೆ ರೆಬಲ್ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ನೋಡಿ, ಇದೇ ಈಗ ಏನಂತಾರೆ ನಾವು ಹಗ್ಗದ ಮೇಲಿನ ನಡಿಗೆ ಅಂತೀವಲ್ಲ, ಆ ರೀತಿಯ ಬಹಳ ಕೇರ್ಫುಲ್ ಆಗಿ ಈ ಸರ್ಕಾರವನ್ನು ನಡೆಸಬೇಕಾದಂತ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ದೊಡ್ಡ ಪ್ರಭಾವವನ್ನ ಬೀರುತ್ತೆ. ಸರ್ಕಾರನೇ ಪತನ ಆಗಬಹುದು. ಈಗ ವಿಜೇಂದ್ರ ಅವ್ರು ಹೇಳಿರೋಂಗೆ ಬೇಗನೆ ಚುನಾವಣೆ ಬಂದ್ಬಿಡ್ಬೋದು ಹೀಗಾಗಿ ಸಿದ್ದರಾಮಯ್ಯನವರ ವಿಶ್ವಾಸವನ್ನ, ಸಿದ್ದರಾಮಯ್ಯನವರ ಕೃಪಾಪೋಷಿತ ಸರ್ಕಾರನೇ ಮುಂದುವರಿಯುತ್ತೆ. ಅವ್ರು ಇಲ್ದೇ ಇದ್ರೆ ಆ ಸರ್ಕಾರ ನಡೆಯೋದಿಲ್ಲ. ಯಾಕಂದ್ರೆ ಹಂಗಿದೆ ಪರಿಸ್ಥಿತಿಗಳು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪ್ರಭಾವದಿಂದ ಡಿ ಕೆ ಶಿವಕುಮಾರ್ ಹೇಗೆ ಹೊರಗೆ ಬರ್ತಾರೆ, ಕಾಂಗ್ರೆಸ್ ಹೇಗೆ ಹೊರಗೆ ಬರುತ್ತೆ, ಕಾಂಗ್ರೆಸ್ ಪಕ್ಷ ಹೇಗೆ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುತ್ತೆ ಅನ್ನೋಂಥದ್ದು ಬಹಳ ಇಂಟ್ರೆಸ್ಟಿಂಗ್. ಅದಕ್ಕೆ ಬಹಳ ಟೈಮ್ ಬೇಕಾಗಬಹುದು. ಸೊ ಹೀಗಾಗಿ ದಟ್ಟವಾದಂತ ಪ್ರಭಾವವನ್ನ ಕಾಂಗ್ರೆಸ್ ಮೇಲೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು JDS ನಿಂದ ಕಾಂಗ್ರೆಸ್ ಎಕ್ಸ್ಪೆಲ್ ಆಗಿ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಕೂಡ ದುಸ್ಥಿತಿಯಲ್ಲಿತ್ತು ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವ್ರಿಗೂ ಅನಿವಾರ್ಯ ಇತ್ತು. ಅವ್ರು ಬರೋದರ ಮೂಲಕ ಕಾಂಗ್ರೆಸ್ಗೂ ಶಕ್ತಿ ಬಂತು, ಸಿದ್ದರಾಮಯ್ಯನವ್ರಿಗೂ ಶಕ್ತಿ ಬಂತು. ಹೀಗಾಗಿ ಸತತ 8 ವರ್ಷ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಸುದೀರ್ಘಾವಧಿಯ ಮುಖ್ಯಮಂತ್ರಿ, ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂಥವ್ರು. ಮತ್ತೆ ದೇವರಾಜ್ ಅರಸು ಅವರ ನಂತರ ಒಂದು ದೊಡ್ಡ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಸಾಮಾಜಿಕ ಕ್ರಾಂತಿ ತಂದು ಹೊಸ ಹೊಸ ಒಂದು ದಾಖಲೆಗಳಿಗೆ ಕಾರಣ ಆದಂಥವ್ರು ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯನವರ ಪ್ರಭಾವದಿಂದ ಮುಂದಿನ 2 ವರ್ಷ ಕಾಂಗ್ರೆಸ್ ಸರ್ಕಾರ ಹೊರಗೆ ಬರುತ್ತೆ ಅನ್ನುವಂಥದ್ದು ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ. ಅದು ಬಹಳ ಕಷ್ಟ ಇದೆ. ಹೀಗಾಗಿ ಈ ಮುಂದಿನ 2 ವರ್ಷಗಳಿದೆಯಲ್ಲ, ಕರ್ನಾಟಕದ ರಾಜಕಾರಣ ಒಂದು ರೀತಿ ಸಿದ್ದರಾಮಯ್ಯನವರ ನಿರ್ಗಮನದಿಂದ
ತನ್ನ ಪಥವನ್ನ ಬದಲಾಯಿಸಿದೆ ಅಂತ ಹೇಳ್ಬೋದು ನಾವು. ಓಕೆ ತನ್ನ ರೂಟ್ ಚೇಂಜ್ ಆಗಿದೆ. ಯಾಕಂದ್ರೆ 3 ತಲೆಮಾರಿನ ಮಾಸ್ ಲೀಡರ್ಸ್ ಮೂಲಿಗುಂಪಾಗಿದ್ದಾರೆ, ಅಂದ್ರೆ ಸೈಡ್ ಲೈನ್ ಆಗಿದ್ದಾರೆ. ಒಂದು ದೇವೇಗೌಡರು ವಯೋಸಹಜ ಕಾರಣಕ್ಕಾಗಿ ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಮಾಸ್ ಲೀಡರ್ ಈಗಾಗಲೇ ನೇಪಥ್ಯಕ್ಕೆ ಸರಿದಿದ್ದಾರೆ. ಅದೇ ಕಾಲದ ಅದೇ ಮಾಸ್ ಲೀಡರ್ ಆಗಿದ್ದಂತ ಸಿದ್ದರಾಮಯ್ಯನವರು ಕೂಡ ಸೈಡ್ ಲೈನ್ ಆಗ್ತಾ ಇದ್ದಾರೆ. ಹೀಗ ಇಡೀ ಕರ್ನಾಟಕದ ರಾಜಕಾರಣ ಈ ಜಮಾನದಲ್ಲಿ ನೋಡೋದಕ್ಕೆ ಸಾಧ್ಯ. ಅಂತ ಮಾಸ್ ಲೀಡರ್ಸ್ ಮತ್ತೆ ಬೆಳಿಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಈ 3 ತಲೆಮಾರಿನ ಮಾಸ್ ಲೀಡರ್ಗಳ ನಿರ್ಗಮನ ಏನಿದೆ ಅಲ್ಲ, ಇದು ಒಂಥರ ಇಡೀ ಕರ್ನಾಟಕ ಆಗಬಹುದು ಸರ್ ಇನ್ ಫ್ಯೂಚರ್ ಅಲ್ಲಿ ಮಾಸ್ ಲೀಡರ್ಸ್ ಗಳು. ಅಲ್ಲ ನೋಡಿ, ಕೆಲವೊಂದ್ ಸರ್ತೆ ಯಾರು ಯಾವ ರೀತಿ ಎಮರ್ಜ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಪಕ್ಷ ಕೊಡುವಂತ ಅವಕಾಶಗಳು, ಸಂದರ್ಭಗಳು ಎಲ್ಲವನ್ನ ಅವ್ರನ್ನ ನಾಯಕರನ್ನಾಗಿ ರೂಪಿಸುತ್ತೆ. ಹೀಗಾಗಿ ಯಾರು ದೊಡ್ಡ ಮಾಸ್ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ ಕರ್ನಾಟಕ ರಾಜಕಾರಣದಲ್ಲಿ ಅನ್ನೋದನ್ನ ನಾವು ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಬಟ್ ಒಟ್ಟಾರೆ ನೋಡೋದಾದ್ರೆ ಒಂದು ರಾಜಕೀಯ ಒಂದು ಪುಟ ಬದಲಾವಣೆ ಅಂತೀವಲ್ಲ, ಒಂದು ಪೇಜ್ ಬದಲಾವಣೆ ಆದಂಗೆ ಸಿದ್ದರಾಮಯ್ಯನವರ ನಿರ್ಗಮನದಿಂದ ಇಡೀ ಕರ್ನಾಟಕದ ರಾಜಕಾರಣ ತನ್ನ ಮಗ್ಗಲನ್ನ ಬದಲಾಯಿಸಿದೆ, ಒಂದು ಶಿಫ್ಟ್ ಆಗಿದೆ. ಹೀಗಾಗಿ ಮುಂದಿನ ದಿನಗಳು ಕರ್ನಾಟಕದ ರಾಜಕಾರಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೇಗಿರುತ್ತೆ, ಬಿಜೆಪಿಯಲ್ಲಿ ಯಾವ ರೀತಿ ಅದನ್ನ ಕೌಂಟರ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಯಾವ ರೀತಿ ಕಾಂಗ್ರೆಸ್ ಅನ್ನ ಮುನ್ನಡೆಸ್ತಾರೆ, JDS ಗೆ ಇನ್ನೊಂದು ದೊಡ್ಡ ಸವಾಲ್ ಏನಂದ್ರೆ ಒಬ್ಬ ಒಕ್ಕಲಿಗ ನಾಯಕ ಸಿಎಂ ಆಗಿರೋದ್ರಿಂದ ಒಕ್ಕಲಿಗರದೇ ಪಾರ್ಟಿ ಅಂತ ಏನು ಬಿಂಬಿತ ಆಗಿದೆ JDS, ಅವರು ಡಿ ಕೆ ಶಿವಕುಮಾರ್ ಕೂಡ ಎದುರಿಸಬೇಕಾಗುತ್ತೆ. ಸೊ ಈ ರೀತಿಯ ಸವಾಲುಗಳು, ಹೊಸ ಸವಾಲುಗಳು ಇವತ್ತು ಬಂದಿದೆ. ಹೀಗಾಗಿ ಎಲ್ಲಾ 3 ರಾಜಕೀಯ ಪಕ್ಷಗಳಿಗೂ ಒಂದು ಹೊಸ ಸವಾಲುಗಳು, ಹೊಸ ಹೋರಾಟವನ್ನ, ಹೊಸ ರಾಜಕೀಯ ಸ್ಟ್ರಾಟಜಿಯನ್ನು ಮಾಡಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಹೀಗಾಗಿ ಮುಂದಿನ ಚುನಾವಣೆ ಅನ್ನುವಂಥದ್ದು 2028ಕ್ಕೆ ಬರುವಂತ ಚುನಾವಣೆ ಏನಿದೆ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬಹಳ ರಾಜ್ಯದ ಜನರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇರ್ಷದ್ ಅವರೇ, ಈಗ ಸಂಪುಟ ರಚನೆ ಮಾಡೋದೇ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಹೇಳಿರೋರನ್ನ ಹಾಕಬೇಕಾಗತ್ತೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರ ಮಾತನ್ನ ಇಲ್ಲಿ ಪರಿಗಣಿಸಿ ಅವ್ರು ಹೇಳಿದವ್ರು ಕೊಡಬೇಕಾಗತ್ತೆ. ಬಟ್ ಇದೆಲ್ಲಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರ? ಮತ್ತೆ ಈ ಕುರ್ಚಿ ಜಟಾಪಟಿ 3 ವರ್ಷ ಹೋದಂಗೆ ಈ ಸಂಪುಟ ರಚನೆ ವಿಚಾರನೂ ಕೂಡ ಡಿಲೇ ಆಗ್ಬಿಡುತ್ತಾ ಅನ್ನೋದು? ನೋಡಿ, ಇವತ್ತು ನಾಳೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಸಭೆಯಲ್ಲಿ ನಾಯಕರ ಒಂದು ಆಯ್ಕೆ ಆಗತ್ತೆ. ಅದಾದ ನಂತರ ಬಹಳಷ್ಟು ಆಯಾಮಗಳ ಮೇಲೆ ಚರ್ಚೆ ಮಾಡಿ ಇವತ್ತು ಹೊಸ ಬೇರು ಬರಬೇಕು, ಆಮೇಲೆ ಹಳೆದು ಇರಬೇಕು. ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕರ್ನಾಟಕದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಂಪುಟದ ಒಂದು ರಚನೆ ಆಗತ್ತೆ. ಸೊ ಈಗಾಗಲೇ ನಾವು ಊಹೆಗಳ ಮೇಲೆ ಅಥವಾ ಈ ಮಾಧ್ಯಮಗಳ ಮೇಲೆ ಬರ್ತಾ ಇರುವಂತಹ ಸುದ್ದಿಗಳ ಆಧಾರದ ಮೇಲೆ ಚರ್ಚೆ ಮಾಡಿದ್ರೆ ಅದು ಅಷ್ಟು ಒಳ್ಳೆಯದು ಆಗಲ್ಲ ಅಂತ ನನ್ನ ಅನಿಸಿಕೆ. ಈ ಸಿಎಂ ಕುರ್ಚಿ ಜಟಾಪಟಿನೂ ಆಗ್ತಾನೆ ಇತ್ತು, ಆಗಿದೆ ಮಾತುಕತೆ ಅಂತ ಹೇಳಿ ನೀವು ನಮ್ಮೇಲೆ ಹಾಕಿದ್ರಿ, ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಿದೆ ಅಂತ. ಇವಾಗೆಲ್ಲ ಅದೆಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ಯಾರು ಸರಿಯಾಗಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಯಾವಾಗ ಹೈಕಮಾಂಡ್ ನಿರ್ದೇಶನ ನೀಡುತ್ತೆ, ಆಮೇಲೆ ಸೂಕ್ತವಾದಂತಹ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ. ಸಂದರ್ಭ ಬಂದಿದೆ, ಇವಾಗ ಹೈಕಮಾಂಡ್ ಆ ನಿರ್ಣಯ ಗೊತ್ತಾಯ್ತು. ಅಲ್ಲ, ನೀವ್ ಹೇಳೋದು ಅರ್ಥ ಆಯ್ತು. ಬಟ್ ಆದ್ರೂ ಈ ನಿಜನ ಎಷ್ಟು, ಈಗ ಮಾಧ್ಯಮಗಳಿಗೆ ನಿಜ ಏನು ಅಂತ ಗೊತ್ತಾಗಿದ್ದಕ್ಕೆ ಜನದ ಮುಂದೆ ಇಟ್ರು. ಆ ನಿಜನ ನೀವು ಇಲ್ಲ ಅದು ಸುಳ್ಳು ಅಂತ ಹೇಳಿ ಪೋಟ್ರೆ ಮಾಡಕ್ ಹೋದ್ರಲ್ಲ, ಅವಾಗ ಹೆಂಗಿತ್ತು ಸಿಚುವೇಶನ್? ಅಲ್ಲ, ಒಂದೇ ಇಂಟರ್ಫಿಯರ್ ನೋಡಿ. ಇವನ್ ದೆಹಲಿನಲ್ಲಿ ಮೀಟಿಂಗ್ ಆದ್ಮೇಲೂ ಕೂಡ ಹೊರಗಡೆ ಬಂದ್ಮೇಲೆ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಹೇಳ್ತಾರೆ, ಬರೀ ನಾವು ಇದ್ರ ಬಗ್ಗೆ ರಾಜ್ಯಸಭೆ ಚುನಾವಣೆ ಬಗ್ಗೆ ಮಾತಾಡಿದ್ವಿ, ಯಾವುದೇ ಇಷ್ಟು ಸುಳ್ಳು ಹೇಳೋ ಅವಶ್ಯಕತೆ ಇವೆಲ್ಲ ಸ್ಪೆಕ್ಯುಲೇಷನ್ ಏನ್ ಮಾಡ್ತಾ ಇದ್ದಾರೆ, ಇಟ್ ಇಸ್ ಓನ್ಲಿ ಸ್ಪೆಕ್ಯುಲೇಷನ್ ಅಂದ್ರು. ಆದ್ರೆ ಆಗಿದ್ದೇನು, ನೆಕ್ಸ್ಟ್ ಡೇ ಸಿಎಂ ರಾಜೀನಾಮೆ ಕೊಟ್ಟರು. ಹೀಗಾಗಿ ಮಾಧ್ಯಮಗಳ ಮೇಲೆ ಆರೋಪ ಮಾಡುವಂತದ್ದು ಏನಿದೆ ಅಲ್ಲ ಕಾಂಗ್ರೆಸ್ನ ಪ್ರವೃತ್ತಿ, ಅದು ಬದಲಾಗಬೇಕು. ನೀವು ಇಲೆಕ್ಷನ್ ಸೋತಾಗ ಕಾಂಗ್ರೆಸ್ ನೋಡಿ, ಇವತ್ತು ನಾನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇಲೆಕ್ಷನ್ ಸೋತ್ರೆ ಸರಿ ಇಲ್ಲ ಅಂತ ಸಭೆಯಲ್ಲಿ ನಾಯಕನ ಆಯ್ಕೆ ಆಗತ್ತೆ. ಆಮೇಲೆ ಅವ್ರು ಬಂದು ಮುಂದಿನ ನಿರ್ಣಯ ಯಾರು ನಾಯಕ ಆಗಿ ಎಮರ್ಜ್ ಆಗ್ತಾರೆ, ಅವ್ರು ಮುಂದಿನ ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟಿದ್ದೀರಲ್ಲ ನೀವು ಅಂತ ಹೇಳಿ ಅದು ಅವರು ಕಾಂಗ್ರೆಸ್ ಅಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟಿದ್ದೀರಾ. ಯಾಕಂದ್ರೆ ಯಾವುದೇ ಒಂದು ವಿಚಾರ ಆದ್ರೂ ಅದು ಫೈಟ್ ಹಾಕೊಂಡು ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ಹೋಗ್ಬಿಡ್ತದೆ ಅಂತ. ಸೊ ಹಾಗೆ ಈಗ ಈ ಸಂಪುಟ ರಚನೆ ಮಾಡೋದು ಅಷ್ಟೇ. ಈಗ ಹಿರಿಯರು ನಾವು ಬಿಟ್ಕೊಡಲ್ಲ, ಲಾಬಿ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ, ಹೊಸೊಬ್ರು ನಂಬೇಕು ಅಂತ ಹೇಳ್ತಿದ್ದಾರೆ. 5-6 ವರ್ಷ ಗೆದ್ದದವರು ಹಿರಿಯರು ನಮ್ ಕೊಡದೆ ಹೆಂಗೆ ಆಗುತ್ತೆ, ನಾವ್ ಇಷ್ಟು ವರ್ಷ ದುಡಿದಿದ್ದೀವಿ ಅಂತ. ಈ ಜಟಾಪಟಿನ ಸಾಲ್ವ್ ಮಾಡೋದಕ್ಕೆ ಇನ್ನಷ್ಟು ದಿನ ಬೇಕಾಗುತ್ತೋ ಅಂತ ನಾನು ಕೇಳ್ತಾ ಇರೋದಷ್ಟೇ. ಹೈಕಮಾಂಡ್ ಸದೃಢವಾಗಿದೆ. ನಮ್ಮ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ
Fine. ಯಾವ ರೀತಿ ನಿರ್ಣಯ ಕೈಗೊಳ್ಬೇಕು, Okay. ಆಮೇಲೆ ಅದು ಹೈಕಮಾಂಡು ಮತ್ತೆ ಇವತ್ತು ಯಾರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, ಯಾರು ಅದನ್ನ ಇದನ್ನ ಮಾಡ್ತಾರೆ, ಅವ್ರ ಪರಮಾಧಿಕಾರ ಆಗಿರುತ್ತೆ. ಆಯ್ತು. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸಚಿವ ಸಂಪುಟ ಆಗುತ್ತೆ. ಓಕೆ ಮೇಡಮ್, ಕಾಂತಿ ಲಾಸ್ಟ್ ರಿಯಾಕ್ಷನ್ ನಿಮ್ಮದು. ಕರ್ನಾಟಕದ ಪರಿಸ್ಥಿತಿ 17 ಬಾರಿ ಬಜೆಟ್ ಮಾಡಿದಂತ ಸಿದ್ದರಾಮಯ್ಯನವರು Okay. ಪ್ರಥಮ ವರ್ಷ 46,626 ಕೋಟಿಯ ವಿತ್ತೀಯ ಕೊರತೆ ಇತ್ತು. ಈಗಿನ ವರ್ಷಕ್ಕೆ 65,522 ಕೋಟಿ ವಿತ್ತೀಯ ಕೊರತೆ. ಕರ್ನಾಟಕದ ಪರಿಸ್ಥಿತಿ ಯಾವ ತರ ಆಗ್ಬೇಕಂದ್ರೆ ಸರಿಸುಮಾರು 3,140 ಯೋಜನೆಗಳ ಕೆಲಸಗಳು ಅಸಂಪೂರ್ಣವಾಗಿದೆ, ಆಗಿಲ್ಲ. ಒಂದು ಕಡೆಯಿಂದ ಏನ್ ಅಲ್ಲ, ಹೇಳ್ತಾರೆ ಒಂದು ಸಜೆಷನ್. ಒಂದು ಈಗ ಗ್ಯಾರಂಟಿ, ಅರ್ಥ ಆಯ್ತಾ? ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿ ವಿರೋಧ ಮಾಡ್ತಿದ್ರಲ್ಲ, ನೀವು ಒಂದು ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಇದನ್ನ ಮಾತಾಡಿಲ್ಲ. ನಾನು ಅಲ್ಲ, ಈಗ ಹೇಳ್ತಾ ಹೇಳಿದ್ ನಾನು, ನೀವು ಇದನ್ನ ಗ್ಯಾರಂಟಿ ಕೊಡಿ, ನೀವು ಯೋಜನೆ ಪೂರ್ಣಗೊಳಿಸ್ತೀನಿ ಅಂತ ಕೊಡ್ಬೋದು. ಒಂದು ಇಲ್ಲಿ ಹೇಳಿ, 34,000 ಕೋಟಿ ಗುತ್ತಿಗೆದಾರರ ಬಿಲ್ ಈಗಲೂ ಬಾಕಿ ಇದೆ. 34,000 ಕೋಟಿ ಯಾವತ್ತಾದ್ರೂ ಗುತ್ತಿಗೆದಾರರೇ ಬಂದು 1,00,000 ಕೋಟಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ರು. ಲಾಸ್ಟ್ ಮಿನಿಟ್ ಇದೆ, ಲಾಸ್ಟ್ ಮಿನಿಟ್ ಇದೆ. ಇವಾಗ ಈ 3 ವರ್ಷ ಇವರ ಕುರ್ಚಿ ಕಾದಾಟದಲ್ಲಿ ಹೋಯ್ತು. ಈಗ ನೆಕ್ಸ್ಟ್ ದಿಲ್ಲಿಗೆ ದಂಡು ಹೋಗುತ್ತೆ, ಸಚಿವಾಕಾಂಕ್ಷಿಗಳ ಪಟ್ಟಿ ಅಥವಾ ಸಂಪುಟ ಪುನರಾಚನೆ. ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರು ಒಂದು ಮಾಸ್ ಲೀಡರ್ ಆಗಿದ್ರು, ಹೌದು, ಒಪ್ಕೋತೀನಿ ನಾನು. ಅಂತವರೇ 3 ವರ್ಷದಲ್ಲಿ ಈ ತರ ಎಡವಿ ಬಿದ್ಮೇಲೆ ಇನ್ನೆರಡು ವರ್ಷ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಕರ್ನಾಟಕದ ಜನ ಏನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಅಹಿಂದ ನಾಯಕ ಅಂತ ಹೇಳಿ, ಸಮಾಜ ನಿರ್ಮಾಣ ಅಂತ ಹೇಳಿ ಇರೋ ದುಡ್ಡನ್ನೆಲ್ಲ ಎಲ್ಲಾ ನಿಗಮಗಳಲ್ಲಿ ಭ್ರಷ್ಟಾಚಾರ ಆಯ್ತು. ಈಗ ನೆಕ್ಸ್ಟ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ನಾವು ಸಾಧ್ಯ ಇಲ್ಲ. ಇವರ ನೆಕ್ಸ್ಟ್ ಮತ್ತೆ ಕತೆ ಆಗುದು. ನಿಮ್ಗೆ ಯಾವ್ದು ಸ್ಥಾನ? ಇವತ್ತು ರಾಜ್ಯದಲ್ಲಿ ಸುಮಾರು ಕೇವಲ 10 ಇಲಾಖೆಯಲ್ಲಿ 86,205 ಫೈಲ್ಗಳು ಪೆಂಡಿಂಗ್ ಇದಾವೆ. ಇಷ್ಟು ಫೈಲ್ಗಳು ಎಲ್ಲಾ ಸಚಿವರ ಇಲಾಖೆಯಲ್ಲಿ ಧೂಳು ತಿಂತಾ ಇದಾವೆ. ಇವ್ರು ಬರೀ 5 ಗ್ಯಾರಂಟಿಗಳು ಎಷ್ಟು ಹೇಳ್ಕೊಂಡು 86,205 ಫೈಲ್ಗಳು ಇವತ್ತು ಇಲಾಖೆಯಲ್ಲಿ ಇದಾವೆ ಅಂದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಎಂ ಸ್ಥಾನ ಬದಲಾವಣೆ ಮಾಡಿ ಈ ರಾಜ್ಯದ ಜನಕ್ಕೆ ದ್ರೋಹ ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿದ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ. ಜನ ಇವತ್ತು ಶಾಪ ಆಗ್ತದೆ, ಬೆಲೆ ಏರಿಕೆ ಮಾಡಿ. ಇಂಥ ಸಂದರ್ಭದಲ್ಲಿ ಇವರು ಒಂಥರ ಕಲ್ಲ ಪೊಲೀಸ್ ಆಟ ತರ ಕುರ್ಚಿ ಆಟಗಳು ಆಡ್ತಾ ಇದ್ದಾರೆ. ಜನರ ನೋವುಗಳಲ್ಲಿದ್ದಾರೆ, ಬೆಲೆ ಏರಿಕೆಯಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ನಡೆಸ್ಕೊಂತ 7 ಕೋಟಿ ಜನ ಸರಿ ಇಲ್ಲ, ಕನ್ನಡಿಗರಿಗೆ ದ್ರೋಹ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇನ್ನು 6 ತಿಂಗಳಲ್ಲಿ ಸರ್ಕಾರ ಕಾಣಿಸ್ತಾ ಇದೆ. ಆಯ್ತು, ನೋಡೋಣ, ಕಾದ್ ನೋಡೋಣ. ಥ್ಯಾಂಕ್ ಯು ಎಲ್ರಿಗೂ ಜಾಯ್ನ್ ಆಗಿದ್ದಕ್ಕಾಗಿ ಡಿಸ್ಕಷನ್ ಅಲ್ಲಿ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ನಾಳೆ CLP ಮೀಟಿಂಗ್ ಇದೆ. CLP ಮೀಟಿಂಗ್ ನಲ್ಲಿ ಹೊಸ ನಾಯಕನ ಆಯ್ಕೆ ಆಗುತ್ತೆ, ತದನಂತರ ಮಂತ್ರಿಮಂಡಲ ರಚನೆ ಆಗುತ್ತೆ ಸೋಮವಾರ ಅಥವಾ ಬುಧವಾರದೊಳಗಡೆ. ಯಾಕಂದ್ರೆ DK ಶಿವಕುಮಾರ್ ಅವರು ಜ್ಯೋತಿಷ್ಯ ಶಾಸ್ತ್ರ ಎಲ್ಲವನ್ನು ಕೂಡ ನಂಬೋದ್ರಿಂದಾಗಿ ಒಳ್ಳೆ ದಿನ, ಒಳ್ಳೆ ಕಾಲ, ಶುಭಗಳಿಗೆ ನೋಡಿಕೊಂಡು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಈ ಸಚಿವಾಕಾಂಕ್ಷಿಗಳಿಗೆ ಯಾರ್ಯಾರಿಗೆ ಸಿಗುತ್ತೆ ಮಂತ್ರಿಮಂಡಲದಲ್ಲಿ ಸ್ಥಾನ, DK ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಅಂತೇಳಿ. ಈ ಕುರ್ಚಿ ಕಾದಾಟನೇ ಇಷ್ಟು 3 ವರ್ಷಗಳ ಕಾಲ ಆಲ್ಮೋಸ್ಟ್ ಡೇ 1 ನಿಂದನೂ ಬಂತ ಹೋಯ್ತು. ಈಗ ಈ ಸಚಿವಾಕಾಂಕ್ಷಿಗಳು ಅಥವಾ ಸಂಪುಟ ರಚನೆಯ ಸರ್ಕಸ್ ಎಲ್ಲಿ ತನಕ ಹೋಗುತ್ತೆ, ಅಥವಾ ಇದು ಇಲ್ಲಿಗೆ ಮುಗಿಯುತ್ತಾ? ಜೊತೆಗೆ ಆ ಒಂದು ಕಾರ್ಯವೈಖರಿ, 2 ವರ್ಷಗಳ ಕಾರ್ಯವೈಖರಿ ಹೇಗಿರುತ್ತೆ, ಅದು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಯಾವ ರೀತಿಯಾಗಿ ಮುಂದೂಡುತ್ತೆ ನೋಡೋಣ, ಕಾಲವೇ ಉತ್ತರ ಕೊಡುತ್ತೆ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.